ಅನ್ನಪೂರ್ಣ ಭೋಜನಾಲಯದ ಮೇಲಂತಸ್ತಿನಲ್ಲಿ ಸುಸಜ್ಜಿತ ಆಸನದ ಸೌಲಭ್ಯಗಳನ್ನು ಒಳಗೊಂಡಿರುವ ವಿಸ್ತೃತ ಭೋಜನಾಲಯದ ಉದ್ಘಾಟನೆಯನ್ನು ಕಾಂಚಿ ಕಾಮಕೋಟಿ ಪೀಠಾಧಿಪತಿ ಪೂಜ್ಯ ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಸ್ವಾಮೀಜಿ ಅವರು ದೀಪ ಪ್ರಜ್ವಲನಗೊಳಿಸಿ ಉದ್ಘಾಟಿಸಿದರು. ಕಾಂಚಿ ಕಾಮಕೋಟಿ ಪೀಠಾಧಿಪತಿ ಪೂಜ್ಯ ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಪೂಜ್ಯ ಹೆಗ್ಗಡೆಯವರಿಗೆ ಸ್ವಾಮೀಜಿಯವರು ಮಲೆನಾಡು ರತ್ನ ಬಿರುದು ನೀಡಿ ಗೌರವಿಸಿದರು. ಪ್ರಯತ್ನ, ಪ್ರಾರ್ಥನೆ ಮತ್ತು ಪ್ರಾಮಾಣಿಕತೆಯಿಂದ ದೇಶದ ಸರ್ವತೋಮುಖ ಪ್ರಗತಿ ಸಾಧ್ಯ ಎಂದು ಕಾಂಚಿ ಕಾಮಕೋಟಿ ಪೀಠಾಧಿಪತಿ ಪರಮ ಪೂಜ್ಯ ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಸ್ವಾಮೀಜಿ ಹೇಳಿದರು. ಅವರು ಗುರುವಾರ ಧರ್ಮಸ್ಥಳದಲ್ಲಿ ಅನ್ನಪೂರ್ಣ ಭೋಜನಾಲಯದ ಮೇಲಂತಸ್ತಿನಲ್ಲಿ ಸುಸಜ್ಜಿತ ಆಸನಗಳ ಸೌಲಭ್ಯಗಳನ್ನು ಒಳಗೊಂಡಿರುವ ವಿಸ್ತೃತ ಭೋಜನಾಲಯವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡುತ್ತಾ, ತಾಯಿ, ತಂದೆ, ಗುರುಗಳು ಮತ್ತು ಅತಿಥಿಗಳನ್ನು ನಾವು ದೇವರಂತೆ ಗೌರವಿಸಿ ಸತ್ಕರಿಸುವುದು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆ ಆಗಿದೆ. ದೇಶ ಪ್ರೇಮದೊಂದಿಗೆ ಪ್ರಾಮಾಣಿಕತೆ, ಕಲೆ, ಸೌಂದರ್ಯವನ್ನು ಉಳಿಸಿ ಬೆಳೆಸಬೇಕು. ಆಲಸ್ಯ, ಆಡಂಬರ, ಕಾಲಹರಣ ಸಲ್ಲದು. ಎಲ್ಲರೂ ಶ್ರಮಪಟ್ಟು ಕೆಲಸ ಮಾಡಬೇಕು. ಸತ್ಕಾರ್ಯ ಮಾಡುವವರನ್ನು ಪ್ರೋತ್ಸಾಹಿಸಿ ಗೌರವಿಸಬೇಕು. ಪರಸ್ಪರ ಪ್ರೀತಿ, ವಿಶ್ವಾಸ, ಗೌರವದಿಂದ ಉದಾರ ಹೃದಯಗಳಾಗಿ ಸಾರ್ಥಕ ಜೀವನ ಮಾಡಿದರೆ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತದೆ ಎಂದು ಅವರು ಹೇಳಿದರು. ಧರ್ಮಸ್ಥಳದ ಅನ್ನದಾನ ಮತ್ತು ನ್ಯಾಯದಾನ ಪದ್ಧತಿಯನ್ನು ಶ್ಲಾಘಿಸಿದರು. ಆರ್ಥಿಕ ದಾರಿದ್ರ್ಯ ಮತ್ತು ಮನೋದಾರಿದ್ರ್ಯ ನಿರ್ಮೂಲನೆ ಆಗಿ ರಾಜಕೀಯ ರಹಿತವಾದ ಸಾಮಾಜಿಕ ನೇತೃತ್ವದಿಂದ ಲೋಕ ಕಲ್ಯಾಣವಾಗುತ್ತದೆ. ಎಲ್ಲರೂ ಸತ್ಯ, ಧರ್ಮ ಮತ್ತು ನ್ಯಾಯ ಮಾರ್ಗದಲ್ಲಿ ನಡೆದು ಅಧಿಕಾರ, ಮಂತ್ರಶಕ್ತಿ ಮತ್ತು ಆರ್ಥಿಕ ಶಕ್ತಿಯ ಸದುಪಯೋಗವಾಗಬೇಕು. ಭಕ್ತಿ ಮತ್ತು ಧರ್ಮಕ್ಕಿಂತಲೂ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸವೇ ಮುಖ್ಯ ಎಂದು ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಕೇರಳದಲ್ಲಿ ಅಭಿಮಾನ, ತಮಿಳುನಾಡಿನಲ್ಲಿ ಅಧ್ಯಯನ, ಆಂಧ್ರದಲ್ಲಿ ಆಚಾರ ಮತ್ತು ಕರ್ನಾಟಕದಲ್ಲಿ ಅನ್ನದಾನ ಶ್ರೇಷ್ಠವಾಗಿದೆ ಎಂದು ಸ್ವಾಮೀಜಿ ಹೇಳಿದರು. ಧರ್ಮಸ್ಥಳದ ಧರ್ಮಾಧಿಕಾರಿಯೂ ದಾನಾಧಿಕಾರಿಯೂ ಆದ ವೀರೇಂದ್ರ ಹೆಗ್ಗಡೆಯವರನ್ನು ಮಲೆನಾಡು ರತ್ನ ಬಿರುದು ನೀಡಿ ಸ್ವಾಮೀಜಿ ಗೌರವಿಸಿದರು. ನವೆಂಬರ್ 25ರಂದು ನಡೆಯಲಿರುವ ಹೆಗ್ಗಡೆಯವರ ಜನ್ಮದಿನಾಚರಣೆಗೆ ಸ್ವಾಮೀಜಿ ಶುಭಾಶೀರ್ವಾದ ಮಾಡಿದರು. ಅನ್ನಛತ್ರದ ಮೇಲಂತಸ್ತಿನಲ್ಲಿ ಸುಸಜ್ಜಿತ ಆಸನಗಳನ್ನೊಳಗೊಂಡ ವಿಸ್ತೃತ ಭೋಜನಾಲಯವನ್ನು ಕಾರ್ತಿಕ ಮಾಸದ ಅಶ್ವಿನಿ ನಕ್ಷತ್ರದಲ್ಲಿ ಉದ್ಘಾಟಿಸುವ ಸಂದರ್ಭ ವರುಣ ಕೃಪೆಯೂ ಆಗಿರುವುದಕ್ಕೆ ಸ್ವಾಮೀಜಿ ಸಂತಸ ವ್ಯಕ್ತಪಡಿಸಿದರು. ಕಾಸರಗೋಡು ಎಡನೀರು ಮಠದ ಪೂಜ್ಯ ಸಚ್ಚಿದಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿ, ಧರ್ಮಸ್ಥಳದಲ್ಲಿ ನಿತ್ಯ ನಿರಂತರ ನಡೆಯುತ್ತಿರುವ ಅನ್ನದಾನ, ವಿದ್ಯಾದಾನ, ಔಷಧಿ ದಾನ ಮತ್ತು ಅಭಯದಾನ ಎಂಬ ಚತುರ್ವಿಧ ದಾನಗಳಲ್ಲಿ ಅನ್ನದಾನ ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರ ದಾನವಾಗಿದ್ದು, ಇಲ್ಲಿಗೆ ಬರುವ ಭಕ್ತರು ಅದನ್ನು ದೇವರ ಪ್ರಸಾದವೆಂದೇ ಸ್ವೀಕರಿಸುತ್ತಾರೆ. ಇತರ ಎಲ್ಲಾ ಕ್ಷೇತ್ರಗಳಿಗೂ ಧರ್ಮಸ್ಥಳದ ವ್ಯವಸ್ಥಿತವಾದ ಮತ್ತು ಶಿಸ್ತುಬದ್ಧವಾದ ಅನ್ನದಾನ ಮಾದರಿಯಾಗಿದೆ ಎಂದು ಸ್ವಾಮೀಜಿ ಶ್ಲಾಘಿಸಿದರು. ವೀರೇಂದ್ರ ಹೆಗ್ಗಡೆಯವರು ಯಾವತ್ತು ನಾವು 2024 ಅವರು 2034 ಆಲೋಚನೆ ಮಾಡ್ತಾರೆ. ಆ ರೀತಿಯಾದಂತಹ ದೂರ ದರ್ಶಕತ್ವವನ್ನು ಹೊಂದಿಕೊಂಡು ಇವತ್ತು ಕ್ಷೇತ್ರವನ್ನು ಇಂಥ ಅಭಿವೃದ್ಧಿ ಪಥದಲ್ಲಿ ತರುವುದಂದ್ರೆ ಸಾಮಾನ್ಯ ಕೆಲಸವಲ್ಲ. ಅಧ್ಯಕ್ಷತೆ ವಹಿಸಿದ್ದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮಾತನಾಡಿ, ಧರ್ಮಸ್ಥಳಕ್ಕೆ ಬರುವ ಭಕ್ತಾದಿಗಳು ಪ್ರಸಾದ ರೂಪದಲ್ಲಿ ಸ್ವೀಕರಿಸುವ ಅನ್ನದಾನವನ್ನು ತೃಪ್ತಿಕರವಾಗಿ, ಶಾಂತಿ ಮತ್ತು ನೆಮ್ಮದಿಯಿಂದ ಸ್ವೀಕರಿಸುವಂತೆ ಮಾಡಲು ಅನ್ನಛತ್ರದಲ್ಲಿ ಆಧುನಿಕ ಸೌಲಭ್ಯಗಳನ್ನು ಬಳಸಲಾಗಿದೆ.
ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಅನ್ನದಾನಕ್ಕೆ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಅಕ್ಕಿ, ತರಕಾರಿ, ದವಸ ಧಾನ್ಯಗಳನ್ನು ಉದಾರ ಕೊಡುಗೆಯಾಗಿ ಅರ್ಪಿಸುತ್ತಿದ್ದಾರೆ ಎಂದು ಹೆಗ್ಗಡೆಯವರು ಸಂತಸ ವ್ಯಕ್ತಪಡಿಸಿದರು. ಪೂಜ್ಯ ಕಾಂಚಿ ಶ್ರೀಗಳು ನಮ್ಮ ಸನಾತನ ಧರ್ಮ, ಸಂಸ್ಕೃತಿ ಮತ್ತು ಪರಂಪರೆ ಉಳಿಸಿ ಬೆಳೆಸಲು ಮಾಡುತ್ತಿರುವ ನಿಸ್ವಾರ್ಥ ಸೇವೆಯ ಬಗ್ಗೆ ಹೆಗ್ಗಡೆಯವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಧಾನ ಪರಿಷತ್ ಸದಸ್ಯ ಕೆ ಪ್ರತಾಪ್ ಸಿಂಹ ನಾಯಕ್, ದಕ್ಷಿಣ ಕನ್ನಡ ಜಿಲ್ಲಾ ಕೆಪಿಸಿಸಿ ಅಧ್ಯಕ್ಷ ಕೆ ಹರೀಶ್ ಕುಮಾರ್ ಮತ್ತು ಡಿ ಸುರೇಂದ್ರ ಕುಮಾರ್ ಉಪಸ್ಥಿತರಿದ್ದರು. ಡಿ ಹರ್ಷೇಂದ್ರ ಕುಮಾರ್ ಸ್ವಾಗತಿಸಿದರು. ಅನ್ನಪೂರ್ಣ ಭೋಜನಾಲಯದ ಪ್ರಬಂಧಕ ಸುಬ್ರಹ್ಮಣ್ಯ ಪ್ರಸಾದ್ ಧನ್ಯವಾದವಿತ್ತರು. ಡಾಕ್ಟರ್ ಶ್ರೀಧರ್ ಭಟ್ ಮತ್ತು ಸುನಿಲ್ ಪಂಡಿತ್ ಕಾರ್ಯಕ್ರಮ ನಿರೂಪಿಸಿದರು. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ. ಶ್ರೀ ಶಂಕರ HD ವಾಹಿನಿ ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ. ಪರಂಪರೆ ಇದೆ. ಬಹಳ ಹಿಂದೆ ವ್ಯವಸ್ಥೆ ಇರಲಿಲ್ಲ, ಈ ಕಟ್ಟಡದ ವ್ಯವಸ್ಥೆ ಇರಲಿಲ್ಲ. ಅಡುಗೆಗೆ ಬೇಕಾದಂತಹ ವ್ಯವಸ್ಥೆಯೊಂದಿಗೆ ಅಕ್ಕಿ, ಬೇಳೆ, ಕಾಳುಗಳನ್ನು ನೀಡಲಾಗ್ತಾ ಇತ್ತು. 16/8/1984 ಈಗಿನ ಅನ್ನಪೂರ್ಣ ಊಟದ ಛತ್ರಕ್ಕೆ ಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆಯವರು ಶಿಲಾನ್ಯಾಸ ಮಾಡಿದರು. 29/5/1986 ಜಗದ್ಗುರು ತೋಂಟದ ಸಿದ್ಧಲಿಂಗ ಶಿವಯೋಗಿ ಮಹಾಸ್ವಾಮಿಗಳ ದಿವ್ಯ ಉಪಸ್ಥಿತಿಯಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿದ್ದ ಶ್ರೀ PN ಭಗವತಿಯವರು ಈ ಅನ್ನಪೂರ್ಣ ಛತ್ರದ ಉದ್ಘಾಟನೆಯನ್ನು ನೆರವೇರಿಸಿದರು. ಸ್ವಾಮಿಯ ಸಾನ್ನಿಧ್ಯ, ಹೆಗ್ಗಡೆಯವರ ಸ್ವಾಮಿ ಸೇವೆ, ಜನಪರ ಯೋಜನೆಯಿಂದ ಈಗ ಆಗಮಿಸುತ್ತಿರುವ ಭಕ್ತರ ಸಂಖ್ಯೆ ತುಂಬ ವೃದ್ಧಿಯಾಗ್ತಾ ಇದೆ. 2023-24ನೇ ಸಾಲಿನಲ್ಲಿ ಒಂದು ದಿನಕ್ಕೆ ಸರಾಸರಿ 20,579 ಜನರು ಅನ್ನಪೂರ್ಣದಲ್ಲಿ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ವಾರ್ಷಿಕವಾಗಿ ಕಳೆದ ವರ್ಷ 75,11,500 ಮಂದಿ ಊಟವನ್ನು ಸ್ವೀಕರಿಸಿದ್ದಾರೆ. 75,11,500 ಡಿವೋಟೀಸ್ ಟುಕ್ ಪ್ರಸಾದಂ ಲಾಸ್ಟ್ ಇಯರ್ ಓನ್ಲಿ. ಒಂದು ವರ್ಷಕ್ಕೆ ಅಕ್ಕಿ 8,448 ಕ್ವಿಂಟಲ್ ನಾವು ಬಳಸ್ತಾ ಇದ್ದೇವೆ. ದಿನಕ್ಕೆ ಸರಾಸರಿಯಾಗಿ 24 ಕ್ವಿಂಟಲ್ ಅಕ್ಕಿಯಿಂದ ಅನ್ನವನ್ನು ತಯಾರು ಮಾಡಿ ಭಕ್ತರಿಗೆ ಪ್ರಸಾದ ರೂಪವಾಗಿ ಕೊಡಲಾಗ್ತಾ ಇದೆ. 2023ನೇ ಡಿಸೆಂಬರ್ ಒಂದೇ ತಿಂಗಳಲ್ಲಿ 8,38,500 ಮಂದಿ
शिवकामेश्वरी चिन्तये हम शिवकामेश्वरी चिन्तये हम शिवकामेश्वरी चिन्तये हम शृङ्गार रससम्पूर्णकरी शिवकामेश्वरी चिन्तये शिवकामेश्वर मन प्रियकरी शिवकामेश्वर मन प्रियकरी शिवानन्द गुरुगुह वशङ्करी शिवकामेश्वर मन प्रियकरी शिवानन्द गुरुगुह वशङ्करी शिवकामेश्वरी चिन्तये हम शृङ्गार रससम्पूर्णकरी शिवकामेश्वरी चिन्तये शान्तकल्याण गुणशालिनी शान्तकल्याण गुणशालिनी शान्त्यतीत कला स्वरूपिणी शान्तकल्याण गुणशालिनी शान्त्यतीत कला स्वरूपिणी माधुर्यगानामृतमोदिनी मदलसा हंसोल्लासिनी माधुर्यगानामृतमोदिनी मदलसा हंसोल्लासिनी चिदंबरपुरीश्वरी चिदग्निकुंड संभूत सकलेश्वरी चिदंबरपुरीश्वरी चिदग्निकुंड संभूत सकलेश्वरी शिवकामेश्वरी चिन्तये हम शृङ्गार रससम्पूर्णकरी शिवकामेश्वरी चिन्तये ನೂತನವಾದ ಸುಸಜ್ಜಿತವಾದ ಅನ್ನಪೂರ್ಣ ಛತ್ರದ ಮೇಲಂತಸ್ತನ್ನು ಪರಮಪೂಜ್ಯ ಜಗದ್ಗುರುಗಳು ಇದೀಗ ಲೋಕಾರ್ಪಣೆಗೊಳಿಸಿದ್ದಾರೆ. ಧರ್ಮಸ್ಥಳದ ಅನ್ನದಾಸೋಹಕ್ಕೊಂದು ಚರಿತ್ರೆ ಇದೆ. ಒಂದು ವಾರ್ಷಿಕವಾಗಿ ಕಳೆದ ವರ್ಷ 75,11,500 ಮಂದಿ ಊಟವನ್ನು ಸ್ವೀಕರಿಸಿದ್ದಾರೆ. 75,11,500 ಡಿವೋಟೀಸ್ ಟುಕ್ ಪ್ರಸಾದಂ ಲಾಸ್ಟ್ ಇಯರ್ ಓನ್ಲಿ. ಒಂದು ವರ್ಷಕ್ಕೆ ಅಕ್ಕಿ 8,448 ಕ್ವಿಂಟಲ್ ನಾವು ಬಳಸ್ತಾ ಇದ್ದೇವೆ. ದಿನಕ್ಕೆ ಸರಾಸರಿಯಾಗಿ 24 ಕ್ವಿಂಟಲ್ ಅಕ್ಕಿಯಿಂದ ಅನ್ನವನ್ನು ತಯಾರು ಮಾಡಿ ಭಕ್ತರಿಗೆ ಪ್ರಸಾದ ರೂಪವಾಗಿ ಕೊಡಲಾಗ್ತಾ ಇದೆ. 2023ನೇ ಡಿಸೆಂಬರ್ ಒಂದೇ ತಿಂಗಳಲ್ಲಿ 8,38,500 ಮಂದಿ ಅನ್ನಪೂರ್ಣದಲ್ಲಿ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಇಂದು ವಿಸ್ತರಿತವಾದಂತಹ ಕಟ್ಟಡದಲ್ಲಿ ಒಮ್ಮೆಗೆ 1,170 ಜನರು ಕೂತ್ಕೊಂಡು ಅನ್ನಪ್ರಸಾದವನ್ನು ಸ್ವೀಕರಿಸುವ ವ್ಯವಸ್ಥೆ ಇದೆ. ಇಡೀ ಅನ್ನಪೂರ್ಣದಲ್ಲಿ ಕೆಳ ಅಂತಸ್ತಿನಲ್ಲಿ ಮತ್ತೆ ಮೇಲೆ ಒಟ್ಟಿಗೆ 3,000 ಜನರಿಗೆ ಅನ್ನಪ್ರಸಾದವನ್ನು ಸ್ವೀಕರಿಸುವ ವ್ಯವಸ್ಥೆ, ಏಕಕಾಲದಲ್ಲಿ ಸ್ವೀಕರಿಸುವ ವ್ಯವಸ್ಥೆ ಇದೆ. 1 ಗಂಟೆಗೆ ಗರಿಷ್ಠ 10,000 ಜನರು ಭಗವಂತನ ಪ್ರಸಾದವನ್ನು ಇಲ್ಲಿ ಸ್ವೀಕರಿಸುವ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಡೆದುಕೊಂಡು ಬರ್ತಾ ಇದೆ. ಈ ಅನ್ನಪೂರ್ಣ ವ್ಯವಸ್ಥೆಯಲ್ಲಿ 245 ಸಿಬ್ಬಂದಿಗಳು 24x7x365 ಡೇಸ್ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. 1 ಗಂಟೆಯಲ್ಲಿ ತಯಾರಾಗುವಂತಹ ಅನ್ನವನ್ನು
12,000 ಜನರಿಗೆ ನಾವು ಬಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟು ವ್ಯವಸ್ಥೆ ಅನ್ನಪೂರ್ಣದಲ್ಲಿದೆ. ಸೆಲ್ಕೋ ಸೋಲಾರ್ ಅವರ ಸೌರ ಘಟಕದ ವಿದ್ಯುತ್ತನ್ನು ಬಳಸಿಕೊಂಡು ಇಡೀ ಅನ್ನಪೂರ್ಣದ ಲೈಟ್ ಮತ್ತು ಫ್ಯಾನ್ ಇವುಗಳನ್ನು ಈ ರೀತಿಯಲ್ಲಿ ನಾವು ಬಳಸ್ತಾ ಇದ್ದೇವೆ. ಇಷ್ಟು ಅದ್ಭುತ ವ್ಯವಸ್ಥೆಯ ನೇತೃತ್ವವನ್ನು ಧರ್ಮಾಧಿಕಾರಿಗಳಾದ ಹೆಗ್ಗಡೆಯವರು ಮಾಡ್ತಾ ಇದ್ದಾರೆ. ಇದರ ಉಸ್ತುವಾರಿಯನ್ನು ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ನೋಡಿಕೊಂಡು ಬರ್ತಾ ಇದ್ದಾರೆ. ಶಂಕರ ಭಗವತ್ಪಾದರ ಕುರಿತು ಒಂದು ಶ್ಲೋಕ ಹೀಗೆ ಹೇಳ್ತದೆ: ಚಿತ್ರಂ ಬಟತರೋರ್ಮೂಲೆ ವೃದ್ಧಾಶಿಷ್ಯಾ ಗುರುರ್ಯುವ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಅಂತ. ಪರಮಗುರುಗಳು ಶಂಕರಾಚಾರ್ಯರು, ಶಂಕರ ಭಗವತ್ಪಾದರು ಅವರು ಬಂದು ಕೂತ್ಕೊಂಡ್ರೆ ಎದುರಿಗಿದ್ದ ಶಿಷ್ಯರಿಗೆ ಎಲ್ಲ ಸಂಶಯಗಳು ನಿವಾರಣೆ ಆಗ್ತಾ ಇತ್ತಂತೆ. ಅವರು ಪುನಃ ಬೋಧನೆ ಮಾಡಬೇಕು ಅಂತಿಲ್ಲ. ಗುರು ಮುಖ ಕಮಲವನ್ನು ನೋಡಿದಾಗಲೇ ಮಕ್ಕಳ ಸಂಶಯ ಎನ್ನುವುದು ಶಿಷ್ಯರ ಸಂಶಯ ನಿವಾರಣೆ ಆಗ್ತಾ ಇತ್ತು. ಯಾಕೆ ಉದಾಹರಣೆ ಹೇಳಿದೆ ಅಂತಂದ್ರೆ, ಶ್ರೀ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಕೆಲಸವರಿಗೆ ಹೀಗೆ ಮಾಡು ಅಂತ ನಿರ್ದೇಶನ ನೀಡುವಂತಹ ಕ್ರಮ ಇಲ್ಲ. ಹರ್ಷಣ್ಣಾಜಿಯವರು ಒಂದು ಸುತ್ತು ಹೀಗೆ ಹೋಗಿ ಬಂದ್ರೆ ಅಲ್ಲಿ ಏನಾದರೂ ಅವ್ಯವಸ್ಥೆಗಳಿದ್ರೆ, ಏನು ವ್ಯವಸ್ಥೆ ಸರಿಯಾಗಿ ಆಗಬೇಕು ಅವರ ಮುಖ ಕಮಲವನ್ನು ನೋಡಿಯೇ ಎಲ್ಲ ಕೆಲಸದವರು ತಿಳ್ಕೊಳ್ತಾರೆ. ಹಾಗಾಗಿ ಅವರು ಮಾತಿನ ಮುಖಾಂತರ ಹೇಳದೆ ಕೇವಲ ಕೃತಿಯಲ್ಲಿ ಒಂದು ಸುತ್ತು ಹೋದರೆ ದಕ್ಷ ಅಧಿಕಾರಿ ಹೇಗಿರಬೇಕು ಎನ್ನುವುದಕ್ಕೆ ಒಂದು ದಕ್ಷ ನಿದರ್ಶನ ನಮ್ಮ ಹರ್ಷಣ್ಣಾಜಿಯವರು. ಅಂತಹ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಕ್ಷೇತ್ರದ ಎಲ್ಲ ಆಗುಹೋಗುಗಳನ್ನು ಮುಂದೆ ನಿಂತು ಮಾಡಿ ಧರ್ಮಾಧಿಕಾರಿಗಳಿಗೆ ಯಾವುದೇ ರೀತಿಯಲ್ಲಿ ಕಷ್ಟ ಆಗಬಾರದು ಅಂತ ವ್ಯವಸ್ಥೆಯನ್ನು ನೋಡಿಕೊಂಡು ಬರ್ತಾ ಇದ್ದಾರೆ. ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಈಗ ಎಲ್ಲರನ್ನ ಸ್ವಾಗತಿಸಬೇಕು ಎಂಬುದಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಸ್ವಾಮೀಜಿಗಳಿಗೆ ನಮಿಸಿ, ಸಭಾಧ್ಯಕ್ಷರಾದ ಕ್ಷೇತ್ರದ ಅಣ್ಣಜಿಯವರೇ ಮತ್ತು ಎಲ್ಲ ಆಹ್ವಾನಿತರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳವು ಚತುರ್ದಾನ ಪರಂಪರೆಯನ್ನು ತಲೆ ತಲಾಂತರಗಳಿಂದ ನಡೆಸಿಕೊಂಡು ಬರುತ್ತಿದೆ. ಅನ್ನದಾನಂ ಪರಂ ದಾನಂ ಎಂಬಂತೆ ಅವುಗಳಲ್ಲಿ ಅನ್ನದಾನವು ಪ್ರಧಾನವಾದದ್ದು. ಕ್ಷೇತ್ರದ ಸ್ವಾಮಿಗೆ ಕಾಲ ಕಾಲಕ್ಕೆ ಸಲ್ಲಿಸಬೇಕಾದ ಪೂಜೆ ನೈವೇದ್ಯಗಳನ್ನು ಸಮರ್ಪಿಸಿ ಅದನ್ನು ಪ್ರಸಾದ ರೂಪವಾಗಿ ಬಂದ ಭಕ್ತರಿಗೆ ವಿತರಿಸುವುದು ಕ್ಷೇತ್ರದ ಹೆಗ್ಗಡೆಯವರ ಕರ್ತವ್ಯ. ಅನ್ನಪೂರ್ಣ ಭೋಜನಾಲಯದ ವ್ಯವಸ್ಥೆಗೆ ಮೆಗಾ ಕಿಚನ್ ಎಂಬ ಹೆಗ್ಗಳಿಕೆಯು ಇಲ್ಲಿನ ವ್ಯವಸ್ಥೆ, ಆಧುನಿಕ ಸೌಕರ್ಯಗಳು ಮತ್ತು ಹೆಗ್ಗಡೆಯವರ ಬದ್ಧತೆಯಿಂದ ಬಂದಿದೆ. ಇಂದಿನ ಕಾಲಧರ್ಮ ಮತ್ತು ಭಕ್ತರ ಅಪೇಕ್ಷೆಯನ್ನು ಅರಿತು ಅನ್ನಪೂರ್ಣದ ಅಡುಗೆ ಸಿದ್ಧಪಡಿಸುವ ಮತ್ತು ಊಟ ಮಾಡುವ ವ್ಯವಸ್ಥೆಯನ್ನು ಆಧುನೀಕರಣಗೊಳಿಸಿದ್ದೇವೆ. ಇಂದು ಹೆಗ್ಗಡೆಯವರ ಸಂಕಲ್ಪದಂತೆ ಅನ್ನಪೂರ್ಣದ ಮೇಲಂತಸ್ತಿನ ಸುಸಜ್ಜಿತ ಆಸನದ ವ್ಯವಸ್ಥೆಗಳನ್ನೊಳಗೊಂಡ ಭೋಜನಾಲಯದ ಉದ್ಘಾಟನೆಯನ್ನು ಕಾಂಚಿ ಕಾಮಕೋಟಿ ಪೀಠಾಧಿಪತಿ ಜಗದ್ಗುರು ಪೂಜ್ಯ ಶ್ರೀ 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 ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಮಹಾಸ್ವಾಮೀಜಿಯವರು ದೀಪ ಬೆಳಗಿ ಲೋಕಾರ್ಪಣೆ ಮಾಡಿದ್ದಾರೆ. ಪೂಜ್ಯರನ್ನು ಗೌರವಪೂರ್ವಕ ಈ ಸಮಾರಂಭಕ್ಕೆ ಸ್ವಾಗತಿಸಿದ್ದೇವೆ. ತಮ್ಮ ದಿವ್ಯ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರುವ ನಮ್ಮ ಎಡನೀರು ಮಠದ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಕ್ಷೇತ್ರದ ಸರ್ವತೋಮುಖ ದಿವ್ಯತೆಯನ್ನು ನೀಡಿರುವ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಪ್ರಣಾಮಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹ ನಾಯ್ಕ ಅವರವರಿಗೆ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ, ಅವರಿಗೆ ಸ್ವಾಗತವನ್ನು.
ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಮಾಜಿ MLC ಹರೀಶ್ ಕುಮಾರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. SDM ಸೊಸೈಟಿಯ ಉಪಾಧ್ಯಕ್ಷರಾದ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೆಗ್ಗಡೆ ಅವರಿಗೆ ಸಹಾಯಕರಾಗಿರುವ CD ಸುರೇಂದ್ರ ಕುಮಾರ್ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಕಾರ್ಯಕ್ರಮವನ್ನು ವರದಿಯನ್ನು ಬಿತ್ತರಿಸಿರುವ ಆಗಮಿಸಿರುವ ದೃಶ್ಯ ಶ್ರವ್ಯ ಮಾಧ್ಯಮದ ಎಲ್ಲ ಹಿತೈಷಿಗಳನ್ನು ಮತ್ತು ಆಗಮಿಸಿರುವ ಎಲ್ಲ ಗಣ್ಯರಿಗೆ ಮತ್ತು ಕ್ಷೇತ್ರದ ಅಭಿಮಾನಿಗಳಿಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಪೀಠಾಸೀನರಾದ ಪೂಜ್ಯರುಗಳಿಗೆ ಕ್ಷೇತ್ರದಿಂದ ಗೌರವ ಸಮರ್ಪಣೆ. ಪೂಜ್ಯ ಶ್ರೀ ಕಂಚಿ ಕಾಮಕೋಟಿ ಪೀಠಾಧಿಪತಿಗಳಾದ ಪರಮಾಚಾರ್ಯ ಜಗದ್ಗುರು ಪೂಜ್ಯ ಶ್ರೀ 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 ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಫಲ ಪುಷ್ಪ ಸಮರ್ಪಣೆಯನ್ನು ಮಾಡಿ ಗೌರವ ಸಮರ್ಪಣೆಯನ್ನು ಮಾಡಲಿದ್ದಾರೆ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು. ಸುಬ್ರಹ್ಮಣ್ಯ ಪ್ರಸಾದ್ ಅವರು ಕೂಡ ಬರಬೇಕಾಗಿ ಪೂಜ್ಯ ಕಾವಂದರು ಆದೇಶಿಸ್ತಾ ಇದ್ದಾರೆ. ಅದೇ ರೀತಿ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಎಡನೀರು ಮಠ ಇವರಿಗೆ ಶ್ರೀ ಡಿ ಹರ್ಷಣ್ಣಾಜಿ ಅವರು ಫಲ ಪುಷ್ಪ ಸಮರ್ಪಣೆಯೊಂದಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ವೀರೇಂದ್ರ ಹೆಗ್ಗಡೆ ಅವರಿಗೆ SDM ಕಾಲೇಜಿನ ನಿವೃತ್ತ ಪ್ರಾಚಾರ್ಯರಾದ ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಅವರು ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಮಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಕೆ ಪ್ರತಾಪ್ ಸಿಂಹ ನಾಯ್ಕ್ ಮಾನ್ಯ ವಿಧಾನ ಪರಿಷತ್ ಸದಸ್ಯರಿಗೆ ಸಮರ್ಪಣೆ ಮಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಕೆ ಹರೀಶ್ ಕುಮಾರ್ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಇವರಿಗೆ ಶ್ರೀ ಭರತ್ರಾಜ್ ಜೈನ್ ಅವರು ಗೌರವ ಸಮರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಡಿ ಸುರೇಂದ್ರಣ್ಣ ಅವರಿಗೆ DMCಯ ಶ್ರೀ ಯಶೋಧರ್ ಅವರು ಗೌರವ ಸಮರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಶ್ರೀ ಹರ್ಷಣ್ಣಾಜಿ ಅವರಿಗೆ ಶ್ರೀ ಪ್ರಭಾಕರ್ ಮ್ಯಾನೇಜರ್ DMC ಇವರು ಗೌರವ ಸಮರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಇಡೀ ಸಮಾಜಕ್ಕೆ ಮಾರ್ಗದರ್ಶನವನ್ನು ನೀಡ್ತಾ ಇರುವವರು ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು, ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಶ್ರೀ ಎಡನೀರು ಮಠ. ಶ್ರೀಪಾದಂಗಳವರ ದಿವ್ಯ ಉಪಸ್ಥಿತಿ ನಮಗೆಲ್ಲ ಅತೀವ ಸಂತೋಷವನ್ನು ನೀಡಿದೆ ಎಂಬುದಾಗಿ ತಿಳಿಸುತ್ತಾ ಪೂಜ್ಯರು ಸಭೆಯನ್ನು ಉದ್ದೇಶಿಸಿ ಆಶೀರ್ವದಿಸಬೇಕು ಎಂಬುದಾಗಿ ಪ್ರಾರ್ಥಿಸಿಕೊಳ್ತಾ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಅತಸೀ ಕುಸುಮಪ್ರಕಾಶಂ ವಿದ್ವಾಸತಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಮಾಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯವರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಭಿವೃದ್ಧಿಯ ಪಥದಲ್ಲಿ ಇವತ್ತು ಇನ್ನೊಂದು ಗರಿ ಅನ್ನುವಂತೆ ಕ್ಷೇತ್ರದ ಅನ್ನಪೂರ್ಣ ಛತ್ರದ ಮೇಲಂತಸ್ತು ಸುಸಜ್ಜಿತವಾಗಿ ರೂಪುಗೊಂಡು ಇವತ್ತು ಪರಮಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಕಂಚಿ ಕಾಮಕೋಟಿ ಪೀಠಾಧೀಶ್ವರಂತಹ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಮಂಜುನಾಥನಿಗೆ ಸಮರ್ಪಣೆಗೊಂಡಿದೆ. ಕ್ಷೇತ್ರದಲ್ಲಿ ಯಾವತ್ತೂ 3 ವಿಧವಾದಂತಹ ದಾನಗಳು ಯಾವತ್ತೂ ನಡೆಯುವುದನ್ನು ನಾವು ನೋಡಿದ್ದೇವೆ. ಅದು ಅಕ್ಷರ ದಾನ ಇರ್ಬೋದು, ಅಶನ ದಾನ ಇರ್ಬೋದು, ಅಥವಾ ಆಸರೆ. ಈ ರೀತಿಯಲ್ಲಿ ಸಾಮಾಜಿಕವಾಗಿ ಬಹಳಷ್ಟು ಕಳವಳಿಯನ್ನು ಹೊಂದಿಕೊಂಡು ಕ್ಷೇತ್ರ ಶ್ರೀ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ರಾಜ್ಯದ ನಮ್ಮ ದೇಶದ
ಬಹಳಷ್ಟು ಪ್ರಸಿದ್ಧವಾದಂತಹ ಕ್ಷೇತ್ರವಾಗಿ ಇವತ್ತು ಭಕ್ತರಿಗೆ ಸಂಪೂರ್ಣ ನೀಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಶ್ರೀ ವೀರೇಂದ್ರ ಹೆಗಡೆಯವರು ಯಾವತ್ತೂ ನಾವು 2024 ಅವರು 2034 ಆಲೋಚನೆ ಮಾಡ್ತಾರೆ. ಆ ರೀತಿಯಾದಂತಹ ದೂರ ದರ್ಶಿತ್ವವನ್ನು ಹೊಂದಿಕೊಂಡು ಇವತ್ತು ಕ್ಷೇತ್ರವನ್ನು ಇಂಥ ಅಭಿವೃದ್ಧಿ ಪಥದಲ್ಲಿ ತರುವುದಂದರೆ ಅದು ಸಾಮಾನ್ಯ ಕೆಲಸವಲ್ಲ. ನಾವೆಲ್ಲ ನಮ್ಮ ಎಳೆವೆಯಲ್ಲಿ ನೋಡಿದಾಗ ಅನ್ನದಾನ ಅಂದರೆ ನಮಗೆ ಧರ್ಮಸ್ಥಳವೇ ನಮಗೆ ನೆನಪಾಗೋದು. ಈಗ ಬಹಳಷ್ಟು ಕ್ಷೇತ್ರಗಳಲ್ಲಿ ಅನ್ನದಾನ ಅನ್ನುವಂಥ ಒಂದು ಪ್ರಕ್ರಿಯೆ ದೇವರ ಸೇವೆಯಂತೆ ನಡೀತಾ ಬರುತ್ತದನ್ನು ನಾವು ನೋಡಿದ್ದೇವೆ. ಆದರೆ ಹಿಂದಿನಿಂದಲೂ ಅನ್ನದಾನ ಅಂದ ಕೂಡಲೇ ನಮಗೆ ನೆನಪಾಗೋದು ಧರ್ಮಸ್ಥಳ. ಈಗಾಗಲೇ ಅವರು ಪ್ರಸ್ತಾವನೆಯಲ್ಲಿ ತಿಳಿಸಿದರು, ಇಲ್ಲಿಯ ಅನ್ನಛತ್ರದಲ್ಲಿ ಎಷ್ಟು ಜನ ದೇವರ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅನ್ನೋದಾಗಿ. ಬಹುಶಃ ನಮಗೆ ಅದನ್ನು ಊಹಿಸಲಿಕ್ಕೂ ಕಷ್ಟ ಆಗ್ಬೋದು. ಆ ರೀತಿಯಲ್ಲಿ ಆ ವ್ಯವಸ್ಥೆಗಳು ಸುಸಜ್ಜಿತವಾಗಿ ಕ್ಷೇತ್ರದಲ್ಲಿ ನಡೀತಾ ಬರ್ತಾ ಇದ್ದರೆ ಅದು ಖಂಡಿತವಾಗಿಯೂ ಶ್ರೀ ವೀರೇಂದ್ರ ಹೆಗಡೆಯವರಿಗೆ ಕ್ಷೇತ್ರದ ಮೇಲೆ, ಸಮಾಜದ ಮೇಲೆ ಇರುವಂಥ ಒಂದು ಬದ್ಧತೆಗೆ ಅದು ಉದಾಹರಣೆ. ಧರ್ಮಸ್ಥಳ ಕ್ಷೇತ್ರ ಇವತ್ತು ಹಿಂದೂಗಳಿಗೆ, ಸನಾತನ ಧರ್ಮಕ್ಕೆ ಒಂದು ಗಟ್ಟಿಯಾದಂಥ ಒಂದು ನೆಲೆಯನ್ನು, ಬೆಲೆಯನ್ನು ಕಲ್ಪಿಸಿದಂಥ ಒಂದು ಕ್ಷೇತ್ರ. ಒಂದರ್ಥದಲ್ಲಿ ಇಡೀ ಕರ್ನಾಟಕಕ್ಕೆ ಕೊಂಡಿಯಂತೆ ಕೆಲಸ ಮಾಡಿಸ್ತಿರುವಂಥ ಒಂದು ಕ್ಷೇತ್ರ. ನಾವು ನೋಡಿದರೆ ಇಲ್ಲಿಗೆ ಕರ್ನಾಟಕದ ಉದ್ದಗಲದಿಂದ ಮತ್ತು ಕರ್ನಾಟಕದ ಹೊರತಾಗಿ ಬೇರೆ ರಾಜ್ಯಗಳಿಂದ ಕೂಡ ಭಕ್ತರ ಒಂದು ಸಾಗರ ಇಲ್ಲಿ ಹರಿದು ಬರ್ತಾ ಇರೋದನ್ನು ನೋಡ್ತಾ ಬಂದಿದ್ದೇವೆ. ಆ ರೀತಿಯಲ್ಲಿ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಬೇಡಿದಂತಹ ಕಾಮನೆಗಳನ್ನು ಈಡೇರಿಸ್ತಾ ಬರ್ತಾ ಇರುವುದರಿಂದ ಮತ್ತು ಕ್ಷೇತ್ರ ಬಹಳಷ್ಟು ಧಾರ್ಮಿಕವಾಗಿ, ಸಾಮಾಜಿಕವಾಗಿ ತೆರೆದುಕೊಂಡಿರುವುದರಿಂದ ಅಂತಹ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಲಿಕ್ಕೆ ಅದು ಕಾರಣವಾಗಿದೆ. ಒಟ್ಟಿನಲ್ಲಿ ಇವತ್ತು ಧರ್ಮಸ್ಥಳ ಕ್ಷೇತ್ರವನ್ನು ನಮಗೆಲ್ಲ ಒಂದು ಹೆಮ್ಮೆಯ ಕ್ಷೇತ್ರ ಮತ್ತು ನಮ್ಮದೇ ಅಭಿಮಾನದ ಕ್ಷೇತ್ರ. ಇದನ್ನು ಇನ್ನಷ್ಟು ಹೆಚ್ಚಿನ ರೀತಿಯಿಂದ ಮುನ್ನಡೆಸುವಂತಹ ಶಕ್ತಿಯನ್ನು ಶ್ರೀ ವೀರೇಂದ್ರ ಹೆಗಡೆಯವರಿಗೆ ಆರಾಧ್ಯ ಮೂರ್ತಿಗಳು, ಕ್ಷೇತ್ರದ ಮಂಜುನಾಥ ಸ್ವಾಮಿ ಅವರು ನಂಬಿದಂತಹ ಎಲ್ಲ ದೇವದೇವರುಗಳು ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀಗಳ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅವರೊಂದಿಗೆ ಅವರಿಗೆ ಹೆಗಲಾಗಿ ಅವರ ಸಹೋದರರು ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು, ಸುರೇಂದ್ರ ಕುಮಾರ್ ಅವರು ಒಂದು ರೀತಿಯಲ್ಲಿ ಡಬಲ್ ಇಂಜಿನ್ ಇದ್ದಾಗೆ ಅವರು ನಡೀತಾ ಇದ್ದರೆ ಅವರ ಹಿಂದಿನಿಂದ ಕ್ಷೇತ್ರದ ಎಲ್ಲ ಆಗುಹೋಗುಗಳನ್ನು ಶ್ರೀ ಹರ್ಷೇಂದ್ರ ಕುಮಾರ್ ಅವರು ಇಲ್ಲಿ ನಿರ್ವಹಿಸ್ತಾರೆ, ಸುರೇಂದ್ರ ಕುಮಾರ್ ಅವರು ಬೆಂಗಳೂರಿಂದ ನಿರ್ವಹಿಸ್ತಾರೆ. ಅವರಿಗೂ ಈ ಸಂದರ್ಭದಲ್ಲಿ ದೇವರು ಆರೋಗ್ಯವನ್ನು, ಶಕ್ತಿಯನ್ನು ಕೊಡಲಿ ಅನ್ನೋದಾಗಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಧರ್ಮಸ್ಥಳ ಮತ್ತು ಎಡನೀರಿನ ಒಂದು ಸಂಬಂಧ ಬಹಳ ವರ್ಷಗಳ ಹಿಂದಿನದ್ದು. ಪೂಜ್ಯ ಕೇಶವಾನಂದ ಭಾರತಿ ಶ್ರೀಪಾದಂಗಳಿಗೆ ಕೂಡ ಅತ್ಯಂತ ಹೆಚ್ಚಿನ ಸಂಬಂಧವನ್ನು ಧರ್ಮಸ್ಥಳದೊಂದಿಗೆ ಇರಿಸಿಕೊಂಡವರು. ಇಲ್ಲಿಯ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದರು ಮತ್ತು ಹೆಗಡೆಯವರು ಕೂಡ ಮಠದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡು ಮಠಕ್ಕೆ ಬಹಳವಾಗಿ ಬೆಂಬಲವನ್ನು ನೀಡ್ತಾ ಬಂದವರು. ಕಳೆದ ಜುಲೈಯಲ್ಲಿ ನಮ್ಮ ಗುರುಭವನದ ಉದ್ಘಾಟನೆ ಕೂಡ ಬಹಳ ಪ್ರೀತಿಯಿಂದ ಬಂದು ಅದನ್ನು ಉದ್ಘಾಟನೆ ಮಾಡಿದ್ದನ್ನು ಇವತ್ತಿಗೂ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಇವತ್ತು ಅದರಲ್ಲಿ ನಮ್ಮ ದೀಕ್ಷಾ ಗುರುಗಳಾದಂಥ ಕಂಚಿ ಕಾಮಕೋಟಿ ಪೀಠಾಧೀಶ್ವರರು ಈ ಕ್ಷೇತ್ರದಲ್ಲಿ ಬಂದಿರುವುದು ನಮಗೂ ಅತ್ಯಂತ ಸಂತೋಷದ ವಿಷಯ. ಇವತ್ತು ಉದ್ಘಾಟನೆಗೊಂಡಂತಹ ಅನ್ನಛತ್ರ ಮೇಲತ್ತಸ್ಸು ಬಹಳಷ್ಟು ಭಕ್ತರಿಗೆ ಪ್ರಸಾದವನ್ನು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೀಡಲಿ ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ, ವೇದಿಕೆಯಲ್ಲಿ ಪೂಜ್ಯ ಶ್ರೀಗಳು ಆಸೀನರಾಗಿದ್ದಾರೆ. ಜೊತೆಯಲ್ಲಿ ಅಧ್ಯಕ್ಷರಾಗಿ ಕ್ಷೇತ್ರದ ಎಲ್ಲವೂ ಆಗಿರುವಂಥ ಶ್ರೀ ಡಿ ವೀರೇಂದ್ರ ಹೆಗಡೆಯವರು, ಅವರ ಸಹೋದರ ಅಂತಹ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು, ಶ್ರೀ ಹರ್ಷೇಂದ್ರ ಕುಮಾರ್ ಅವರು, ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಹರೀಶ್ ಕುಮಾರ್ ಅವರು, ಈಗ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶ್ರೀ ಪ್ರತಾಪ್ ಸಿಂಗ್ ನಾಯಕ್ ಅವರು, ಅಂತೆಯೇ ಇಲ್ಲಿ ಬಂದು ನೆರೆದಿರುವಂತಹ ಎಲ್ಲ ಭಕ್ತ ವೃಂದದವರು, ಕ್ಷೇತ್ರದಲ್ಲಿ ಹಗಲಿರುಳು ಹೆಗಡೆಯವರೊಂದಿಗೆ ಭಕ್ತಿ ಭಾವದಿಂದ ತೊಡಗಿಸಿಕೊಂಡು ಸೇವೆಯನ್ನು ನೀಡ್ತಾ ಇರುವಂತಹ ಎಲ್ಲ ಅವರ ಕಾರ್ಯಕರ್ತ ಬಂಧುಗಳು
ಎಲ್ರಿಗೂ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಕ್ಷೇತ್ರದ ಸಾನ್ನಿಧ್ಯ ದೇವರಾದಂತಹ ಮಂಜುನಾಥ ಸ್ವಾಮಿ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಆರ್ಕಿಟೆಕ್ಚರ್ ಕೆಲಸಗಳಲ್ಲಿ ಸಹಕಾರವನ್ನು ಮಾಡಿದಂಥ ಶ್ರೀ ಮಂಜು ಕೀರ್ತನ್ ಬೆಂಗಳೂರು ಇವರಿಗೆ ಪೂಜ್ಯ ಕಾವಂದರಿಂದ ಬಂದಿರುವಂಥದ್ದು. ಶ್ರೀ ಮಂಜುನಾಥನ ನಿತ್ಯ ನೈಮಿತ್ತಿಕ ಪೂಜೆ ಉತ್ಸವ ನೇಮ ನಡಾವಳಿಗಳನ್ನು ಚತುರ್ವಿಧ ದಾನಗಳನ್ನು ಪೀಠಾರೋಹಣದ ದಿನದಿಂದ ಒಂದಿನಿತೂ ಕುಂದುಂಟಾಗದಂತೆ ಧರ್ಮ ಕಾರ್ಯಗಳೊಂದಿಗೆ ಜಾತಿ ಮತ ದೇಶ ಭಾಷೆಗಳ ಎಲ್ಲೆಗಳನ್ನು ದಾಟಿ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಜಗದಗಲಕ್ಕೆ ವಿಸ್ತರಿಸಿದ ಖ್ಯಾತಿ ಪೂಜ್ಯ ಹೆಗ್ಗಡೆಯವರದ್ದು. ಸರ್ವೋದಯಕ್ಕೆ ಹೊಸ ಭಾಷ್ಯ ಬರೆದ ಧೀಮಂತ ಧವಳ ಚಾರಿತ್ರ್ಯವಂತರಾದ ಇಂದಿನ ಸಭೆಯ ಅಧ್ಯಕ್ಷರಾಗಿರುವಂತಹ ನಮ್ಮೆಲ್ಲರ ಅನ್ನದಾತರಾದ ಪೂಜ್ಯ ಕಾವಂದರಿಂದ ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಜನ್ಮದೇವತೆಗಳನ್ನು ಹಾಗೂ ಅಣ್ಣಪ್ಪ ಸ್ವಾಮಿಯನ್ನು ಪ್ರಾರ್ಥಿಸಿ ಶ್ರೀ ಚಂದ್ರನಾಥ ಸ್ವಾಮಿ ಮತ್ತು ಛತ್ರದ ಮಠದ ಎಲ್ಲ ಸ್ಥಾನಗಳನ್ನು ಕೂಡ ಇಲ್ಲಿ ಸ್ಮರಿಸಿ, ಇಲ್ಲಿ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿರುವಂಥ ಪೂಜ್ಯ ಶ್ರೀ ಕಂಚಿ ಕಾಮಕೋಟಿ ಪೀಠಾಧಿಪತಿ ಜಗದ್ಗುರು ಪೂಜ್ಯ ಶ್ರೀ ವಿಜೇಂದ್ರ ಸರಸ್ವತಿ ಶಂಕರಾಚಾರ್ಯ ಮಹಾಸ್ವಾಮೀಜಿಯವರಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಶ್ರೀ ಸಚ್ಚಿದಾನಂದ ಸರಭಾರತಿ ಶ್ರೀಗಳವರು ಎಣ್ಣೀರು ಮಠ ಇವರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ, ಆಗಮಿಸಿರುವಂಥ ಎಲ್ಲ ಮಹನೀಯರೇ ಮತ್ತು ಮಹಿಳೆಯರು, ಈ ಕ್ಷೇತ್ರದಲ್ಲಿ ಚಾತುರ್ಧಾನಗಳು ನಿರಂತರವಾಗಿ ನಡೀತಾ ಬರ್ತದೆ. ಮುಖ್ಯವಾಗಿ ವಿಶೇಷವಾಗಿ ನಡೀತಕ್ಕಂಥದ್ದು ಅನ್ನದಾನ. 2 ಹೊತ್ತು ಮಧ್ಯಾಹ್ನ ಮತ್ತು ರಾತ್ರಿ 2 ಹೊತ್ತು ಅನ್ನದಾನ ಇದೆ. ಮುಂಜಾನೆ ಕ್ಯೂನಲ್ಲಿ ಬರುವವರಿಗೆಲ್ಲ ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗೆ 3 ಹೊತ್ತು ಕೂಡ ತಿಂಡಿ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ 3 ಹೊತ್ತು ಕೂಡ ಆಹಾರ ದಾನವನ್ನು ಮಾಡಲಾಗ್ತದೆ. ಆಮೇಲೆ ಇರುವಂಥದ್ದು ವಿದ್ಯಾದಾನಕ್ಕೆ ಅನೇಕ ವಿದ್ಯಾಸಂಸ್ಥೆಗಳಿದೆ. ಎಲ್ಲ ವಿದ್ಯಾಸಂಸ್ಥೆಗಳು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದ್ದಾವೆ. ಅದರ ಜೊತೆಗೆ ಈಗ ಔಷಧ ದಾನ, ಆಸ್ಪತ್ರೆಗಳು, ಎಲ್ಲ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಔಷಧ ದಾನಕ್ಕೆ ಅವಕಾಶ ಇದೆ. ಹಾಗಾಗಿ ಅಲೋಪತಿ, ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆ 3 ರೀತಿಯ ಆಸ್ಪತ್ರೆಗಳು ಕೂಡ ನಮ್ಮ ಕ್ಷೇತ್ರದಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಅಭಯದಾನದಲ್ಲಿ ನಮಗೆ ಗೊತ್ತಿದ್ದ ಹಾಗೆ ಎಲ್ಲ ರೀತಿಯ ದಾನಗಳು ನಡೆಯುತ್ತದೆ. ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಮತ್ತು ಸ್ವ ಉದ್ಯೋಗ ತರಬೇತಿ ಕೇಂದ್ರ 2 ಕಾರ್ಯಕ್ರಮಗಳಿಂದ ಅಭಯದಾನ ಕೂಡ ನಡೀತಾ ಇದೆ. ಇದೆಲ್ಲ ಆದಾಗ ನಮಗೆ ಅನಿಸಿದ್ದು, ಈ ಕಾಲದಲ್ಲಿ ಕಾಲು ನೋವು ಜಾಸ್ತಿ ಆಗಿದೆ ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ಕೂಡ. ಗಂಟು ನೋವು, ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೂತ್ಕೊಂಡು ನಮ್ಮ ಹಿಂದೆ ಪಾರಂಪರಿಕವಾಗಿ ನೆಲದಲ್ಲೇ ಕೂತು ಊಟ ಮಾಡೋದು ಇಲ್ಲಿಯ ಸಂಪ್ರದಾಯ. ಅದು ಇದ್ದಕ್ಕಿದ್ದಂತೆ ಎಲ್ರಿಗೂ ಗಂಟು ನೋವು ಪ್ರಾರಂಭ ಆದಾಗ ಅನಿವಾರ್ಯವಾಗಿ ಇನ್ನು ಮೇಜೆ ಮಾಡಲೇಬೇಕು. ಇಲ್ಲದಿದ್ದರೆ ಪ್ರತಿಯೊಬ್ಬರು ಬಂದು ಗಂಟು ನೋವು ಅಲ್ಲಿ ಹೊರಗೆ ದೇವಸ್ಥಾನಕ್ಕೆ ಹೋಗಿ ಹರಕೆ ಮಾಡ್ಕೊಳ್ತಾರೆ. ಮೆಟ್ಲು ಹತ್ತೋದೇ ಕಷ್ಟ. ಅದಕ್ಕೆ ಲಿಫ್ಟ್ ಮಾಡಿದ್ದಾನೆ, ತಮ್ಮ ಹರ್ಷದ ಲಿಫ್ಟ್ ಮಾಡಿದ್ದಾನೆ. ಲಿಫ್ಟ್ನಲ್ಲಿ ಅವರು ಹೋಗ್ಬೋದು ದೇವಸ್ಥಾನದೊಳಗೆ. ಆದರೆ ಊಟಕ್ಕೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಊಟಕ್ಕೆ ಕೂಡ ವ್ಯವಸ್ಥೆ ಊಟ ತೃಪ್ತಿಯಾಗಿ ಅವರು ಊಟ ಮಾಡಬೇಕು. ಬರೀ ಏನೋ ಒಂದು ಊಟ ಮಾಡಿದರು ಅಂತ ಹೇಳಿಲ್ಲ. ಹಾಗಾಗಿ ಭಾಳ ಸುಂದರವಾದಂತಹ ಮೇಜು ಮತ್ತು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇರ್ತಕ್ಕಂಥ ಸ್ಟೀಲ್ನ ಮೇಜು ಮತ್ತು ಕುರ್ಚಿಗಳನ್ನು ಮಾಡಿಸಿ ಅದರಲ್ಲಿ ಸುಂದರ ಊಟ, ತೃಪ್ತಿಕರವಾಗಿ ಊಟ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಈಗ ವಿಶೇಷವಾಗಿ ಹರ್ಷ ಅದರ ಬಗ್ಗೆ ಬಹಳ ಕಾಳಜಿ ತೆಗೆದುಕೊಂಡು ಬಹಳಷ್ಟು ಶ್ರಮಪಟ್ಟು ನಮ್ಮ ಸಂಸ್ಥೆ ವತಿಯಿಂದಲೇ ಕನ್ಸ್ಟ್ರಕ್ಷನ್ ನಡೆದಿದೆ. ಡಿಪಾರ್ಟ್ಮೆಂಟಲ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಕೊಡಲಿಕ್ಕಿಲ್ಲ. ಹಾಗಾಗಿ ಅದರಲ್ಲಿ ಮೇಲ್ಗಡೆ ಕೆಳಗಡೆ ಮೊದಲೇ ಇತ್ತು. ನನ್ನ ಒಂದು ಸಂಕಲ್ಪ ಇತ್ತು, ಇದನ್ನು ಪೂಜ್ಯ ಕಾಂಚಿ ಕಾಮಕೋಟಿ ಶ್ರೀಗಳೇ ಬಂದು ಇದನ್ನು ಯಾಕೆ ಗೊತ್ತಿಲ್ಲ, ಮಂಜುನಾಥನ ಇಚ್ಛೆ. ಆದರೆ ನಾವು ಅವರಿಗೆ 2-3 ಬಾರಿ ನಮ್ಮ ಪ್ರತಿನಿಧಿ ಕಳಿಸಿದಾಗಲೂ ಕೂಡ
ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಅಂತ ಈಗ ಅವರು ಮನಸ್ಸು ಮಾಡಿ ಇಲ್ಲಿ ಬಂದು 4-5 ದಿವಸ ಇಲ್ಲಿ ನಿಂತು ಇಲ್ಲಿ ಪೂಜೆ ನಡೆಸಿ ನಮಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ. ಹಾಗಾಗಿ ಆ ಪೂಜ್ಯರಿಗೆ ನಾವು ವಿಶೇಷವಾದ ಧನ್ಯವಾದಗಳು, ಅಭಿನಂದನೆವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕ್ಷೇತ್ರದಲ್ಲಿ ಮಾಡತಕ್ಕಂಥ ಅನೇಕ ಕಾರ್ಯಕ್ರಮಗಳು, ಅದರಲ್ಲಿ ವಿಶೇಷವಾಗಿ ಅನ್ನದಾನದಲ್ಲಿ ಪ್ರಾಯಶಃ ಭಾಳ ಜನ ಅನ್ನದಾನಕ್ಕೆ ಇಲ್ಲಿ ಸೇವೆ ಮಾಡ್ತಾರೆ. ಅಕ್ಕಿ ಕೊಡ್ತಾರೆ. ತರಕಾರಿಗಳಂತೂ ಟನ್ಗಟ್ಟಲೆ ಇಲ್ಲಿ ಬರ್ತದೆ. ಊಟಿಯಿಂದ ಹಿಡಿದು ನಮ್ಮ ಬೆಂಗಳೂರು ಪಕ್ಕದಲ್ಲೆಲ್ಲ ನಮಗೆ ಒಂದೊಂದು ದಿವಸಕ್ಕೆ 5 ಟನ್ನು 6 ಟನ್ನು ತರಕಾರಿ ಕಳಿಸಕ್ಕೆ ಹಾಕುವವರು ಇದ್ದಾರೆ. ಧರ್ಮಸ್ಥಳಕ್ಕೆ ಹೋಗ್ತೇವೆ ಅಂತ ಹೇಳಿ ಲಾರಿ ತಗೊಂಡು ಹೋದರೆ ಸಾಕು, ಅದು ಫುಲ್ ಆಗ್ತದೆ ಅಂತ ಹೇಳ್ತಾರೆ ಊಟಿಯ ಕಡೆಯವರು. ಅಲ್ಲಿ ಊಟಿಯಲ್ಲಿ ಹೋದರೆ ಲೋಡು ತರಕಾರಿ ಬರುತ್ತೆ. ಹೇಗೆ ಅದಕ್ಕೆ ನಾವು ಕೈಯಲ್ಲಿ ಮುಟ್ಟಿದರೆ ಈಗ ಫ್ರಿಜ್ಜಿಂದ ತೆಗೆದ ಹಾಗೆ ಅಷ್ಟು ಕೋಲ್ಡ್ ಇರ್ತದೆ, ಅಷ್ಟು ತಂಪಾಗಿರ್ತದೆ. ಇದೆಲ್ಲದಕ್ಕೂ ಕಾರಣ ಕ್ಷೇತ್ರದ ಕೀರ್ತಿ ಮತ್ತು ಅನ್ನದಾನದಲ್ಲಿ ವಿಶೇಷವಾಗಿ ಪ್ರೀತಿ. ಇದರಿಂದಾಗಿ ನಮಗೆ ಎಲ್ಲ ಖರ್ಚು ವೆಚ್ಚಗಳಿಗಿಂತ ಹೆಚ್ಚು ತರಕಾರಿ ಬೇಕಾದಷ್ಟು ಎಲ್ಲ ತರಕಾರಿ ಕೂಡ ಭಕ್ತರಿಂದಲೇ ಬರುವುದರಿಂದ ನಮಗೆ ಬಹಳ ಸಂತೋಷ ಆಗಿದೆ. ಈಗ ನಮ್ಮ ಪೂಜ್ಯರು ಬರಲೇಬೇಕು ಅಂದರೆ ನಾವು ಭಾಳ ಹಠ ಕಟ್ಟಿದ ಮೇಲೆ ಅವರು ದಯಮಾಡಿಸಿದ್ದಾರೆ ಮತ್ತು ಇವತ್ತು ಇಲ್ಲಿ ನಮಗೆ ಭಾಳ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ. ನಾನು ಅದಕ್ಕಾಗಿ ಅವರಿಗೆ ವಿಶೇಷವಾಗಿ ನಮ್ಮ ಕ್ಷೇತ್ರದ ಪರವಾಗಿ, ಇಲ್ಲಿ ಭಕ್ತರ ಪರವಾಗಿ ಧನ್ಯವಾದಗಳನ್ನು ಮತ್ತು ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪೂಜ್ಯರು ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಶಂಕರ ನೇತ್ರಾಲಯ ಅಂಥೇಳಿ ಎಲ್ಲ ಕಡೆ, ದೇಶದ ಎಲ್ಲ ಕಡೆ, ನಮ್ಮ ತಮಿಳುನಾಡಿನಲ್ಲಿ 2-3 ಮತ್ತು ಇಲ್ಲಿ ಉತ್ತರ ದೇಶದಲ್ಲಿ ಅಸ್ಸಾಮಿಂದ ಹಿಡಿದು ಎಲ್ಲ ಕಡೆ ಕೂಡ ಕಣ್ಣಿನ ಆಸ್ಪತ್ರೆ, ಕಣ್ಣಿನ ನೇತ್ರಾಲಯ ಮಾಡಿದ್ದಾರೆ. ಕಣ್ಣು ದೃಷ್ಟಿ ಕೊಡುವಂಥ ನೇತ್ರಾಲಯಗಳನ್ನ ಅನೇಕ ಕಡೆ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಅವರಿಗೆ ಪ್ರೀತಿ ಇದ್ದದ್ದು ಈ ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥದ್ದು. ನಾವು ಲೌಕಿಕ ಜೀವನದ ಕಡೆ ಗಮನ ಕೊಡ್ತೇವೆ, ಆದರೆ ಸಂಸ್ಕಾರದ ಕಡೆಗೆ ಯಾರು ಗಮನ ಕೊಡೋದಿಲ್ಲ. ಅದು ಪೂಜ್ಯ ಗುರುಗಳು ಸಂಸ್ಕಾರದ ಕಡೆಗೆ ಗಮನ ಕೊಡ್ತಾರೆ. ಸಂಸ್ಕಾರ ಆಗಲೇಬೇಕು, ಸಂಸ್ಕಾರ ಕೊಡಲೇಬೇಕು ಅಂತ ಹೇಳಿ ಎಲ್ಲರಿಗೂ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸಂಗೀತ ಶಾಲೆ, ನೃತ್ಯ ಶಾಲೆ, ವಾಲಗ ಕಲಿಯುವವರಿಗೆ ಹೀಗೆ ಎಲ್ಲ ರೀತಿಯ ಕಲೆಗಳಿಗೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಾರೆ. ಮಾತ್ರ ಅಲ್ಲದೆ ಎಲ್ಲರಿಗೂ ಕೂಡ ವಿಶೇಷವಾದಂಥ ವ್ಯವಸ್ಥೆ ಮಾಡಿದ್ದಾರೆ. ಸಾಂಪ್ರದಾಯ ಪಾಠಶಾಲೆ ಅಂಥೇಳಿ ಮಾಡಿ, ಸಾಂಪ್ರದಾಯ ಪಾಠಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರ ಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ನಿನ್ನೆ ಅವರ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡಿದ್ರೆ ಅವರು ಹೇಳ್ತಿದ್ದರು, ವಿದ್ಯೆ, ವೈದ್ಯ ಮತ್ತು ವಿಜ್ಞಾನ 3ಕ್ಕೂ ಸಹಕಾರ ಕೊಡ್ತಾರೆ. ಅಂದರೆ ವೇದ ಅಜ್ಞಾನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆಯುರ್ವೇದ ಮುಂತಾದ ವೈದ್ಯಕೀಯ ಪದ್ಧತಿ ಕೂಡ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು ಜ್ಞಾನಕ್ಕೆ ಕೂಡ ಬಹಳಷ್ಟು ಸಂಸ್ಕಾರಗಳು ಕೊಟ್ಟಿದ್ದಾರೆ. ಹಾಗಾಗಿ ಸಾಂಪ್ರದಾಯ ರಕ್ಷಣೆ ಅವರ ಮೊದಲ ಸಂಕಲ್ಪ. ಅವರು ಯಾವಾಗಲೂ ಇವತ್ತು ನಿನ್ನೆ ಕೂಡ ಮಾತಾಡುವಾಗ ನಮಗೆ ಮುಖ್ಯವಾಗಿ ಬೇಕಾದ ಸಂಪ್ರದಾಯದ ರಕ್ಷಣೆ. ಸಂಪ್ರದಾಯದ ರಕ್ಷಣೆ ಅಂತಂದರೆ ಹಿಂದೂ ಸಂಪ್ರದಾಯ, ವಿಶೇಷ ಭಾರತೀಯ ಸಂಪ್ರದಾಯಗಳಿಗೆ ನಾವು ವಿಶೇಷವಾಗಿ ಗಮನ ಕೊಡದೇ ಇದ್ದರೆ ಇನ್ನೊಂದು ಕೆಲವು ವರ್ಷಗಳಲ್ಲಿ ಎಲ್ಲ ನಾಶವಾಗ್ತದೆ. ಹಾಗಾಗಿ ಸಂಗೀತ, ಕಲೆ ಮತ್ತು ನೃತ್ಯ ಇವೆಲ್ಲದಕ್ಕೂ ಕೂಡ ಅವರು ಬಹಳಷ್ಟು ವಿಶೇಷವಾದ ಪ್ರಾಶಸ್ತ್ಯವನ್ನು ಕೊಟ್ಟು ಶಾಸ್ತ್ರೀಯ ಸಂಗೀತಗಳನ್ನ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ದಾರೆ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಆರೋಗ್ಯ, ಹೆಲ್ತ್ ಆ್ಯಂಡ್ ಫಿಟ್ನೆಸ್, ಆರೋಗ್ಯಕ್ಕೆ ಯೋಗ ಮತ್ತು ಬಾಕಿ ಇತರ ವೈದ್ಯಕೀಯ ಚಿಕಿತ್ಸೆಗೆ ಕೂಡ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಮತ್ತು ಎಲ್ಲ ಮಕ್ಕಳಿಗೆ ವಿಶೇಷವಾಗಿ ನರ್ಸಿಂಗ್ ಕೋರ್ಸ್ ಪ್ರಾರಂಭಿಸಿ ನರ್ಸಿಂಗ್ನಲ್ಲಿ ಕೂಡ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡೋದ್ರಲ್ಲಿ ಅವರು ತಮ್ಮ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ನಮಗೆ ಕೂಡ ಇಲ್ಲಿ ಬಂದಾಗ ಅವರು ಹೇಳಿದರು, ನೀವೆಲ್ಲ ಲೌಕಿಕ ವಿದ್ಯೆಯ ಜೊತೆಗೆ ಸಂಸ್ಕಾರ ಕೊಡುವ ಕೆಲಸ ಮಾಡಿ ಅಂತ ಹೇಳಿದರು. ನಾವೆಲ್ಲ ಸಂಸ್ಕಾರ ಕೊಡುವ ಚಿಂತನೆ ಬದಲಿಗೆ ಲೌಕಿಕ ಜ್ಞಾನವನ್ನೇ ನಾವು ಹೆಚ್ಚು ಮಾಡ್ತಾಯಿದ್ದೇವೆ. ಅವರು ಹೇಳಿದ್ರಿಲ್ಲ, ಲೌಕಿಕ ಮುಖ್ಯ, ಆದರೆ ಅದರ ಜೊತೆಗೆ ಸಂಸ್ಕಾರ ಇಲ್ಲದೆ ಇರುವಂಥ ಯಾವುದೇ ವಿದ್ಯೆ, ಯಾವುದೇ ಜ್ಞಾನ ಅದಕ್ಕೆ ಚಂದಲ್ಲ. ಚಿನ್ನಕ್ಕೆ ಒಪ್ಪಕೊಟ್ಟಂತೆ ನೀವು ಸಂಸ್ಕಾರಕ್ಕೆ ಕೊಡಬೇಕು ಅಂತ ಅವರು ಹೇಳಿದರು. ಹೀಗಾಗಿ ಅನೇಕ ವಿದ್ಯಾಸಂಸ್ಥೆಗಳನ್ನು ಅವರು ಮಾಡಿದ್ದಾರೆ. ವೆಲ್ನೆಸ್ ಸೆಂಟರ್ಸ್ ಮಾಡಿದ್ದಾರೆ. ಕಾಂಚಿ ಕಾಮಕೋಟಿ ಶಂಕರ ವಿದ್ಯಾಲಯ ಅಂತಿದೆ, ಇಲ್ಲಿ ಶಾಲೆಗಳು ನಡೀತಾ ಇದೆ. ಮತ್ತು ಅನೇಕ ಆರೋಗ್ಯ ಕೇಂದ್ರಗಳನ್ನು ಕೂಡ ಅವರು ನಡೆಸ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ನಮ್ಮ ಶ್ರೀಗಳವರು ಅನೇಕ ರೀತಿಯ ದಾನ ಧರ್ಮಗಳನ್ನು ಮಾಡಿ ಪರಂಪರೆಯನ್ನು ಬೆಳೆಸಿ
ಉಳಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಜುರ್ವೇದ ಪಾಠಶಾಲೆ ಇದೆ, ಋಗ್ವೇದ ಮತ್ತು ಯಜುರ್ವೇದ ಪಾಠಶಾಲೆ ಮತ್ತು ಸಮರ್ಥ ಪಾಠಶಾಲಾ ಮತ್ತು ವೇದನಾಥ ಪಾಠಶಾಲಾ, ಪಂಚರಾತ್ರ ಪಾಠಶಾಲಾ, ಶುಕ್ಲ ಯಜುರ್ವೇದ ಪಾಠಶಾಲಾ, ಸ್ಮಾರ್ಥ ಪಾಠಶಾಲೆ, ಕಮ್ಮಕೋಡಿ ಸ್ಮಾರ್ಥ ಪಾಠಶಾಲಾ, ಕಮ್ಮಕೋಡಿ ಸ್ಮಾರ್ಥ ಪಾಠಶಾಲಾ 2-3 ಕಡೆ ಇದೆ, ಆಂಧ್ರದಲ್ಲಿದೆ ಮತ್ತು ಬೇರೆ ಕಡೆಗಳೆಲ್ಲ. ಹೀಗೆ ಅನೇಕ ಸಂಸ್ಥೆಗಳು ಮಾಡಿದ್ದಾರೆ. ಮಾತ್ರ ಅಲ್ಲದೆ ಫ್ರೀ ಆನ್ಲೈನ್ ಕೋರ್ಸಸ್, ಆನ್ಲೈನ್ನಲ್ಲಿ ಕೆಲವು ಕೋರ್ಸ್ಗಳನ್ನು ಮಾಡಿ ಅದರಲ್ಲಿ 100 ದಿವಸಗಳಲ್ಲಿ ಗೃಹಿಣಿ ಪ್ರೋಗ್ರಾಮ್ ಅಂತ ಮಾಡಿ ಜನರಿಗೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಹೀಗೆ ಎಲ್ಲಿ ಹೋದರೂ ಕೂಡ ಅವರು ಸಂಸ್ಕಾರದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಕ್ಷೇತ್ರಕ್ಕೆ ಬರಬೇಕು, ಕ್ಷೇತ್ರಕ್ಕೆ ಬಂದು ತಾವು ಉದ್ಘಾಟನೆಯನ್ನು ಮಾಡಿ ನಮಗೆ ಆಶೀರ್ವದಿಸಬೇಕು. ಅನ್ನದಾನ ಪರಂಪರೆ ಕ್ಷೇತ್ರ ಬಹಳ ಪ್ರಾಚೀನವಾದದ್ದು. ಈ ಪರಂಪರೆ ಉಳಿಬೇಕು, ಬೆಳಿಬೇಕು. ಇದಕ್ಕಾಗಿ ನಮ್ಮ ಅನೇಕ ಭಕ್ತರು ಇಲ್ಲಿ ದಾನವನ್ನು ಮಾಡ್ತಾರೆ ಮತ್ತು ದೀಪೋತ್ಸವ ಮತ್ತು ಶಿವರಾತ್ರಿಯಲ್ಲಿ ವಿಶೇಷವಾಗಿ ಸ್ಟಾಲ್ಗಳನ್ನು ಹಾಕಿ ಅಡುಗೆ ಮಾಡಿ ಬಡಿಸ್ತಾರೆ. 20-30 ಮಂದಿ ಬಂದು ಅಡುಗೆ ಮಾಡಿ ಪ್ರತ್ಯೇಕ ಅವರು ಕೊಡ್ತಾರೆ. ಹೀಗಾಗಿ ಅಂಥ ಎಲ್ಲ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಅವರು ಮಾಡಿದ್ದಾರೆ. ಈಗ ಈ ಕ್ಷೇತ್ರದಲ್ಲಿ ನಡೆಯತಕ್ಕಂಥ ಅನ್ನದಾನದ ಈ ಛತ್ರವನ್ನು ಹರ್ಷ ತನ್ನ ನೇತೃತ್ವದಲ್ಲಿ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ನಮ್ಮ ಅನ್ನಪೂರ್ಣದಲ್ಲಿ ಮೇಲ್ಗಡೆ ಭಾಗದಲ್ಲಿ ಮಾಡಬೇಕು ಅಂತಂದಾಗ ಮಂಜು ಕೀರ್ತನ್ ಅಂತಿದ್ದಾರೆ, ಅವರ ಅಪ್ಪ ಅನಂತರಾಮ್ ಅವರು ಕೂಡ ನಮ್ಮ ಕಾಲದಲ್ಲಿ ನಾವು ಸಣ್ಣವರಿದ್ದಾಗ ಅವರ ಅಪ್ಪ ಮಾಡ್ತಿದ್ರು. ಈಗ ನಮ್ಮ ಮುಂದಿನ ಪೀಳಿಗೆಗೆ ಅವರ ಮಗ ಬಂದು ಇವಾಗ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಪ್ಲ್ಯಾನ್ ಮಾಡಿ ಚೆನ್ನಾಗಿ ಅದನ್ನು ಯಶಸ್ವಿಯಾಗಿ ಡಿಸೈನ್ ಮಾಡಿದ್ದಾರೆ. ಮತ್ತು ನಮ್ಮ ಇಲ್ಲಿಯ ಲೋಕಲ್ ಉಡುಪಿಯವರು ಮತ್ತು ಬೈಕರ ಸೇರಿ ಟೇಬಲ್, ಸ್ಟೈನ್ಲೆಸ್ ಸ್ಟೀಲ್ ಟೇಬಲ್ ಅದೆಲ್ಲ ಮಾಡಿ ವ್ಯವಸ್ಥಿತವಾಗಿ ಮಾಡುವಂಥ ಜವಾಬ್ದಾರಿ ಕೆಲಸ ಮಾಡಿದ ಹರ್ಷ. ಯಾಕಂದರೆ ಹರ್ಷನಲ್ಲಿ ಕೆಲಸವನ್ನು ಮಾಡುವುದು ಮಾತ್ರ ಅಲ್ಲ, ಬಳಕೆ ಮಾಡುವ ದೃಷ್ಟಿಯಿಂದ ಅವನು ನೋಡ್ತಾನೆ. ಬರೀ ಬಿಲ್ಡಿಂಗ್ ಕಟ್ಟೋದಲ್ಲ, ಬರೀ ಫರ್ನಿಚರ್ ಬಿಲ್ ಕೊಡೋದಲ್ಲ, ಅದರ ಜೊತೆಗೆ ಅದು ಹೇಗೆ ಕ್ಲೀನ್ ಮಾಡಬೇಕು, ಹೇಗೆ ಬಳಸಬೇಕು, ಎಷ್ಟು ಜನ ಬೇಕು, ಒಂದು ಟೇಬಲಿಗೆ ಎಷ್ಟು ಜನ ಬೇಕು, ಎಷ್ಟು ಹೊತ್ತು ಬೇಕು, ಎಷ್ಟು ಕಾರ್ಯಕ್ರಮಗಳು ಬೇಕು ಅಂತ ಹೇಳಿ ಎಲ್ಲವನ್ನು ಪ್ಲ್ಯಾನ್ ಮಾಡಿ ಭಾಳ ಚೆನ್ನಾಗಿ ಅವನು ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಪ್ಲ್ಯಾನ್ ಮಾಡೋದರಿಂದಾಗಿ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಅದಕ್ಕಾಗಿ ಹರ್ಷನಿಗೆ ವಿಶೇಷವಾದ ಆಶೀರ್ವಾದನ ಹೇಳ್ತಾ, ಪೂಜ್ಯರು ಕೂಡ ಅವರನ್ನು ಆಶೀರ್ವಾದ ಮಾಡಬೇಕು ಅಂತ ಕೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅನುಷ್ಠಾನವಾಗಿ ನಡ್ಕೊಂಡು ಬಂದಂಥ ಈ ಅನ್ನದಾನ ಇನ್ನೂ ಮುಂದುವರಿಯಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಇನ್ನು ವಿಶೇಷವಾಗಿ ಈ ಕಾರ್ಯಕ್ರಮಗಳಲ್ಲಿ ನಮ್ಮ ಜನತೆ ನಮ್ಮ ಜೊತೆಗೆ ಇರಲಿ, ಸಹಕಾರ ಕೊಡಲಿ ಅಂತೇಳಿ ಎಲ್ಲರನ್ನು ಕೇಳಿಕೊಂಡು, ಮತ್ತೊಮ್ಮೆ ಪೂಜ್ಯರು ಇಲ್ಲಿಗೆ ದಯಮಾಡಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪೂಜಾದಿಗಳನ್ನು ಇಲ್ಲಿ ನೆರವೇರಿಸಿ ಯಶಸ್ಸು ಮಾಡೋದಕ್ಕಾಗಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಹೇಳಿ ಅವರ ಪ್ರಣಾಮಗಳನ್ನು ಹೇಳಿ ಭಾಳ ಯಶಸ್ವಿಯಾಗಿ ನಡೆದಂಥ ಈ ಕಾರ್ಯಕ್ರಮ ಅದರಲ್ಲಿ ನಮ್ಮ ಹರೀಶ್ ಚಂದ್ರ ಅವರು ಇವರ ಜೊತೆಗೆ ಸಂಪರ್ಕ ಮಾಡಿ ಭಾಳ ಯಶಸ್ವಿಯಾಗಿ ಇದನ್ನು ಮಾಡಿದರೆ ಪೂಜಾರಿಗೆ ಇಲ್ಲಿ ಬರಲಿಕ್ಕೆ ಅನೇಕ ಕಾರ್ಯಕ್ರಮಗಳು ರದ್ದು ಮಾಡಿ ಇಲ್ಲಿ ಬಂದಿದ್ದಾರೆ, ಅನೇಕ ಕ್ಯಾನ್ಸಲ್ ಮಾಡಿ ಇಲ್ಲಿ ಬಂದಿದೆ. ಅದಕ್ಕಾಗಿ ಪೂಜಾರಿಗೆ ನಾನು ಇನ್ನೊಮ್ಮೆ ನಮ್ಮ ಕ್ಷೇತ್ರದ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಕಾರ್ಯಕ್ರಮಗಳ ಮೇಲೆ ಇರಬೇಕು, ಯಾವಾಗಲೂ ನಮ್ಮ ಕಾರ್ಯಕ್ರಮ ಹೀಗೆ ನಡೀಬೇಕು, ಇನ್ನೂ ಉತ್ತಮ ರೀತಿಯಲ್ಲಿ ಅನ್ನದಾನ ಇಲ್ಲಿ ನಡೆಯಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ, ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡಿ, ಇನ್ನು ಮುಂದೆ ಕೂಡ ವಿಶೇಷವಾದ ಅನ್ನದಾನ ನಡೀಲಿ ಮತ್ತು ಪರಂಪರಾಗತವಾಗಿ ಬಂದಂಥ ಈ ಕಾರ್ಯವನ್ನು ಇನ್ನು ಮುಂದೆ ನಿರ್ವಿಘ್ನವಾಗಿ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದ ನಡೆಸುವಂತಾಗಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಮತ್ತು ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾರು ಇದರ ಜೊತೆಗೆ ನಮಗೆ ಸಹಯೋಗ ಕೊಡಿದವರೆಲ್ಲರೂ ಕೂಡ ಆಶೀರ್ವಾದ ಸಲ್ಲಿಸುತ್ತಾ, ಉಡುಪಿಯವರು ಸ್ಟೈನ್ಲೆಸ್ ಜನರಲ್ ಕ್ರಾಫ್ಟ್ಸ್ ಅಂತೇಳಿ ಉಡುಪಿಯವರು ಅವರು ಸ್ಟೈನ್ಲೆಸ್ನ ಟೇಬಲ್ ಮತ್ತು ಚೇರ್ ಕುರ್ಚಿಗಳನ್ನು ಒದಗಿಸಿದ್ದಾರೆ. ಮತ್ತು ನಮ್ಮ DMCಯ ಗೋಪಾಲ್ ಮೆನನ್ ಅಂತಿದ್ದರು, ಅವರು ಇತ್ತೀಚೆಗೆ 1-2 ತಿಂಗಳು 3 ತಿಂಗಳ ಹಿಂದೆ ಕಾಲವಾದರು. ಅವರಿಗೆ ಭಾಳ ಆಸೆ ಇತ್ತು ಈ ಕಾರ್ಯಕ್ರಮದಲ್ಲಿ ಇರಬೇಕು ಮತ್ತು ಕಾರ್ಯಕ್ರಮ ಯಶಸ್ಸು ನಡೀಬೇಕು. ಆದರೆ ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ನಮಗಾಗಲಿಲ್ಲ, ಅನಿರೀಕ್ಷಿತವಾಗಿ ಅವರ ದೇಹಾತ್ಯವಾಯಿತು. ಹಾಗಾಗಿ ಗೋಪಾಲ್ ಮೆನನ್ ನೆನೆಸಿಕೊಂಡು ನಮ್ಮ DMCಯ ಯಶೋಧರ ಮತ್ತು ಇತರ ಎಲ್ಲ ಕಾರ್ಯಕರ್ತರು ಭಾಳ ಚೆನ್ನಾಗಿ ಕೆಲಸ ಮಾಡಿ ಯಶಸ್ವಿಯಾಗಿ ಈಗ ಇದನ್ನು ನಡೆಸಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕ್ಷೇತ್ರದ ಪರವಾಗಿ ನಮಸ್ಕಾರಗಳನ್ನು ಹೇಳಿ, ಪೂಜ್ಯರಿಗೆ ನನ್ನ ವಂದನೆಗಳನ್ನು ಹೇಳಿ, ತಮ್ಮ ಆಶೀರ್ವಾದ ನಮ್ಮ ಸಂಸ್ಥೆ ಮೇಲೆ ಹೀಗೆ ಇರಲಿ. ಯಾಕಂದರೆ ಈ ಹಿಂದೆ ಅವರ ಹಿರಿಯರು ಇಲ್ಲಿಗೆ ಬಂದಿದ್ದರು. ಪೂಜ್ಯರಾದಂಥ ಜಯೇಂದ್ರ ಸರಸ್ವತಿ ಸ್ವಾಮೀಜಿಯವರು ಇಲ್ಲಿ ಬಂದು
ನಮಗೆ ಆಶೀರ್ವಾದ ಮಾಡಿದರು. ಅವರು ಬಂದಾಗ ನಾವು ಇಲ್ಲಿ ಹಿಂದೆ ಅವರ ಗುರುಗಳು ಪರಮ ಗುರುಗಳು ಕೂಡ ನನಗೆ ಪರಿಚಯ. ನಾನು ಒಮ್ಮೆ ಹೋಗಿ ಅವರನ್ನು ಕಾಂಚಿಯಲ್ಲಿ ಭೇಟಿಯಾಗಿದ್ದೆ, ದರ್ಶನ ಪಡೆದಿದ್ದೆ ಅವ್ರದ್ದು. ಆಮೇಲೆ ಜಯೇಂದ್ರ ಸರಸ್ವತಿ ಅವರು ಮೊದಲು ಇಲ್ಲಿ ಬರುವಾಗ ಪಾದಯಾತ್ರೆಯಲ್ಲೇ ಬರ್ತಾರೆ, ವಾಹನದಲ್ಲೇ ಓಡಾಡ್ತಾ ಇರಲಿಲ್ಲ. 3 ಚಕ್ರದ ವಾಹನ ಸೈಕಲ್ನಲ್ಲಿ ಬಂದು ಇಲ್ಲಿ ಎಲ್ಲ ನೋಡಿಕೊಂಡು ಹೋಗಿದ್ದರು ಅವರು. ಆಮೇಲೆ ಧರ್ಮಸ್ಥಳದಂಥ ಕ್ಷೇತ್ರದ ಪರಿಚಯ ತಮಿಳುನಾಡಿಗೆ ಆಗಲೇಬೇಕು ಅಂಥೇಳಿ ಆನಂದ ವಿಕಟನ್ ಅನ್ನುವ ಪತ್ರಿಕೆಯವ್ರನ್ನ ಕರೆದು ಹೇಳಿದರು, ಆರ್ಟಿಕಲ್ ಬರೀಬೇಕು ಧರ್ಮಸ್ಥಳದ ಬಗ್ಗೆ, ಅನ್ನದಾನದ ಬಗ್ಗೆ, ವಿಶೇಷವಾಗಿ ಅನ್ನದಾನದ ಬಗ್ಗೆ ನೀನು ಧರ್ಮಸ್ಥಳದ ಪತ್ರಿಕೆಯಲ್ಲಿ, ಆನಂದ ವಿಕಟನ್ ಪತ್ರಿಕೆಯಲ್ಲಿ ಬರೀಲೇಬೇಕು ಅಂತ ಅವರು ಹೇಳ್ತಿದ್ರು. ಅದಕ್ಕಾಗಿ ನನಗೆ ಶೀಘ್ರೇ ಬರಬೇಕು ಅನ್ನೋ ಆಸೆ ಬಹಳ ಇತ್ತು. ಅವ್ರನ್ನ ಕರೆದು ಆನಂದ ವಿಕಟನ್ ಪತ್ರಿಕೆಯ ಇವರು ಭರಣಿಧರನ್ ಅಂತೇಳಿ ಒಬ್ಬರು ಅದರ ಇವರು ಎಡಿಟರ್ ಇದ್ದರು. ಭರಣಿಧರನ್ನು ಕರೆದು ನೀನು ಬರಲೇಬೇಕು ಅಂತೇಳಿ ಬರೆದ ಮೇಲೆ ಒಂದು ದಿವಸಕ್ಕೆ 5-6 ತಮಿಳುನಾಡಿನಿಂದ ಬಸ್ಸುಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ಅವರೇ ಬಂದು ಉದ್ಘಾಟನೆ ಮಾಡಬೇಕು ನಮ್ಮ ಆಸೆ ಇತ್ತು. ಅದನ್ನು ಈಡೇರಿಸಿಕೊಟ್ಟದಕ್ಕಾಗಿ ಪೂಜಾರಿನ ಗೌರವಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಕಾರ್ಯಕ್ಷೇತ್ರದಲ್ಲಿ ನಮ್ಮ ಸುಬ್ರಹ್ಮಣ್ಯ ಪ್ರಸಾದ್ ಮತ್ತು ಎಲ್ಲ ಅಧಿಕಾರಿಗಳು ಭಾಳ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹರ್ಷನ ಮಾರ್ಗದರ್ಶನದಲ್ಲಿ ಅದೆಲ್ಲ ಸೂಕ್ತವಾಗಿ ನಡೀತಾ ಇದೆ, ಯಶಸ್ವಿಯಾಗಿ ನಡೀಲಿ ಅಂತೇಳಿ ಪ್ರಾರ್ಥಿಸಿ ಎಲ್ಲರಿಗೂ ಶುಭವನ್ನು. ಕಾರ್ತಿಕ ಮಾಸ ಮಂಜುನಾಥ ಸ್ವಾಮಿಯ ಅರ್ಚನೆಗೆ, ಆರಾಧನೆಗೆ ಬಹಳ ವಿಶಿಷ್ಟವಾದಂತಹ ಮಾಸ. ಈ ಕಾರ್ತಿಕ ಮಾಸದ ಮಂಗಳ ಪರ್ವದಲ್ಲಿ ಜಗದ್ಗುರುಗಳು ಪೂಜ್ಯ ಶ್ರೀ ಕಂಚಿ ಕಾಮಕೋಟಿ ಪೀಠಾಧಿಪತಿಗಳು ಶ್ರೀ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರಕ್ಕೆ ಬಂದು ಇಲ್ಲಿ ಪೂಜೆಗಳನ್ನು ನೆರವೇರಿಸಿಕೊಂಡು ಭಕ್ತರಿಗೆ ಬೇಕಾದಂತಹ ದಿವ್ಯ ಮಾರ್ಗದರ್ಶನಗಳನ್ನು ನೀಡ್ತಾ 1 ವಾರಗಳ ಕಾಲ ಕ್ಷೇತ್ರದ ಜನತೆಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರ ಆಗಮನ, ಅವರ ಉಪಸ್ಥಿತಿ, ಅವರ ದಿವ್ಯ ಉಪಸ್ಥಿತಿಯನ್ನು ಬಹಳ ಭಕ್ತಿ ಪುರಸ್ಸರವಾಗಿ ನಾವೆಲ್ಲರೂ ಸ್ಮರಿಸಿಕೊಳ್ತಾ ಕ್ಷೇತ್ರದ ಪರವಾಗಿ ಪೂಜ್ಯ ಶ್ರೀ ಕಂಚಿ ಕಾಮಕೋಟಿ ಪೀಠಾಧಿಪತಿ ಜಗದ್ಗುರು ಪೂಜ್ಯ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಮಹಾಸ್ವಾಮೀಜಿಯವರನ್ನು ಗೌರವಿಸಬೇಕು ಎಂಬುದಾಗಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
परिचक्षिता तद्व्रतम् आपो वा अन्नम् ज्योतिरन्नादम् सज्ज्योतिः प्रतिष्ठितम् ज्योतिष्यापः प्रतिष्ठिताः तदेतदन्नमन्ये प्रतिष्ठितम् स य एतदन्नमन्ये प्रतिष्ठितम् वेद प्रतिष्ठति अन्नवानन्नादो भवति भवति प्रजया पशुभिर्ब्रह्मवर्चसेन महान् कीर्त्या अन्नं बहुकुर्वीता तद्व्रतम् पृथिवी अन्नम् आकाशोन्नादः पृथिव्यामाकाशः प्रतिष्ठितः आकाशे पृथिवी प्रतिष्ठिता तदेतदन्नमन्ये प्रतिष्ठितम् स य एतदन्नमन्ये प्रतिष्ठितं वेद प्रतिष्ठति अन्नवानन्नादो भवति महान् भवति प्रजया पशुभिर्ब्रह्मवर्चसेन महान् कीर्त्या नमो अस्मग्नये नमः पृथिव्यै नमः ओषधीभ्यः नमो वाचे नमो वाचस्पतये नमो विष्णवे बृहते करोमि ॐ शान्ति शान्ति शान्तिः विश्वं नारायणं देवमक्षरं परमं पदम् विश्वतः परमान् नित्यं विश्वं नारायणगं हरिम् विश्वमेवेदं पुरुषस्तद्विश्वमुपजीवति पतिं विश्वस्यात्मेश्वरगं शाश्वतं शिवमच्युतम् नारायणं महाज्ञेयं विश्वात्मानं परायणम् नारायणपरो ज्योतिरात्मा नारायणः परः नारायणपरं ब्रह्म
परः परमस्पराट् मे शुद्धन्तां ज्योतिरहं विरजा विपाप्मा भूयासग्रस्वाहा शब्दस्पर्शरूपरसगन्धा मे शुद्धन्ता ज्योतिरहं विरजा विपाप्मा भूयासग्रस्वाहा मनोवाक्काय कर्माणि मे शुद्धन्तां ज्योतिरहं विरजा विपाप्मा भूयासग्रस्वाहा अव्यक्तभावैरहङ्कारेर्ज्योतिरहं विरजा विपाप्मा भूयासग्रस्वाहा आत्मा मे शुद्धन्तां ज्योतिरहं विरजा विपाप्मा भूयासग्रस्वाहा अंतरात्मा मे शुद्धन्तां ज्योतिरहं विरजा विपाप्मा भूयासग्रस्वाहा परमात्मा मे शुद्धन्तां ज्योतिरहं विरजा विपाप्मा भूयासग्रस्वाहा क्षुधे स्वाहा क्षुत्पिपासाय स्वाहा विविद्यै स्वाहा ऋग्विधानाय स्वाहा कषोत्काय स्वाहा क्षुत्पिपासामलाज्येष्ठावलक्ष्मी नाशयाम्यहम् अभूतिमसमृद्धिं च सर्वान् निर्णोदमेकात्मानज्ञस्वाहा अन्नमय प्राणमय मनोमय विज्ञानमय आनन्दमय आत्मा मे शुद्धन्तां ज्योतिरहं विरजा विपाप्मा भूयासग्रस्वाहा ಎನ್ನುವುದು ನಿರಂತರವಾದ ಪ್ರಯಾಸವನ್ನು ಪಡ್ತಾ ಇದೆ. ಜಗದ್ಗುರುಗಳ ಕ್ರಮ ಹೇಗೆ ಅಂತಂದರೆ, ಅವರು ಕರ್ನಾಟಕಕ್ಕೆ ದಿಗ್ವಿಜಯ ಯಾತ್ರೆಗೆ ಬರ್ತಾರೆ ಅಂದರೆ ಕಂಚಿ ಕಾಮಕೋಟಿ ಪೀಠದ ಅನುದಾನದಲ್ಲಿ ನಡೀತಾ ಇರುವ ಎಲ್ಲ ಪಾಠಶಾಲೆಗಳ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಜಗದ್ಗುರುಗಳನ್ನು ಕಂಡು ವೇದಮಂತ್ರ ಪಠಣ ಮಾಡಿ ಅವರಿಗೆ ಸಮರ್ಪಣೆ ಮಾಡಿ ಹೋಗ್ತಾರೆ. ಹೇಗೆ ಕರ್ನಾಟಕವು ಹಾಗೆ ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ಅಲ್ಲಿ ಕಂಚಿ ಕಾಮಕೋಟಿ ಪೀಠದ ವೇದ ಪಾಠಶಾಲೆಗಳು ನಿರಂತರವಾಗಿ ನಡೀತಾ ಇದೆ. ಇಂತಹ ವೇದದ ಸಂರಕ್ಷಣೆಯನ್ನ, ಶಾಸ್ತ್ರದ ಸಂರಕ್ಷಣೆಯನ್ನ ಮಾಡ್ತಾ ಇರುವಂತಹ ಪೂಜ್ಯ ಶ್ರೀ ಕಂಚಿ ಕಾಮಕೋಟಿ ಪೀಠಾಧಿಪತಿ ಜಗದ್ಗುರು ಪೂಜ್ಯ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಮಹಾಸ್ವಾಮೀಜಿಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನ್ನಪೂರ್ಣ ಛತ್ರದ ಮೇಲಂತಸ್ತಿನ ಉದ್ಘಾಟನೆಯನ್ನ ಮಾಡಿ ನಮ್ಮನ್ನು ಹರಿಸಿದ್ದಾರೆ. ಈಗ ತಮ್ಮ ಆಶೀರ್ವಚನದ ಮಾತುಗಳಿಂದ ನಮ್ಮನ್ನೆಲ್ಲ ಪುನೀತರನ್ನಾಗಿ ಮಾಡಬೇಕು ಎಂಬುದಾಗಿ ಅವರನ್ನು ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. अन्नपूर्णे सदापूर्णे शंकर प्राणवल्लभे ज्ञान वैराग्य सिद्ध्यर्थम भिक्षां देहि च पार्वती नित्यानंदकरी वराभयकरी सौंदर्य रत्नाकरी निर्धूताखिल घोर पावनकरी प्रत्यक्ष माहेश्वरी प्रालेयाचल वंश पावनकरी काशीपुराधीश्वरी भिक्षां देहि कृपावलंबनकरी माता अन्नपूर्णेश्वरी उर्वीधरेन्द्र कन्ये दर्वीभरितेन भक्तपूरेण गुर्वीं अकिंचनार्तिं खर्वीकुरुषे त्वमेव कामाक्षी आलयं करुणालयं नमामि भगवत्पाद शंकरं लोकशंकरम् अपार करुणा सिंधुं ज्ञानदं शांतरूपिणं श्री चंद्रशेखर गुरुं प्रणमामि मुदान्वहं देवे देहे च देशे च भक्ति आरोग्य सुखप्रदं बुध पामर सेव्यन्तं श्री जयेन्द्रं नमाम्यहम्
ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. 6-7 ತಿಂಗಳಿಂದ ಇವರು ನಮ್ಮ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರು ಇಲ್ಲಿ ನಾವು ಬರಬೇಕಂತ ಅವರು ಸಂಕಲ್ಪ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿಯೇ ನಾವು ಕರ್ನಾಟಕ ಬಂದಿತ್ತು. ಆಮೇಲೆ ಇಲ್ಲಿ ಬಂದಾಗ ನಾಳೆಂದು ಬೇರೆ ಬೇರೆ ಕಡೆ ಹೋಗ್ತೀವಿ, ಕೆಲವು ಸ್ಥಳಗಳು ಹೋಗ್ತೀವಿ, ನಮ್ಮ ಕಡನೀರೆಲ್ಲ ಕೂಡ ಹೋಗ್ತೀವಿ. ಕರ್ನಾಟಕ ಆಗಮನಕ್ಕೆ ಇದು ಮುಖ್ಯ ಕಾರಣ. ಉದ್ಘಾಟನಾ ಸಮಾರಂಭ ಆಮಂತ್ರಣ ಪತ್ರಿಕಾ ಒಂದು ನೋಡಿದ್ದೀವಿ ನಾವು. ಒಂದು ಎಜುಕೇಷನ್ಲಿ ಒಂದು ಹೇಳ್ತಾರೆ, ನಮ್ಮ ಶಂಕರ ನೇತ್ರಾಲಯ ಡಾಕ್ಟರ್ ಬದ್ರಿನಾಥ್ ಅವ್ರ ಮಗ ಈ ಥರ ಓದಿದ್ದಾರೆ, ಫೋಟೋ ಜರ್ನಲಿಸಮ್ ಆ ಥರ ಹೇಳ್ತಾರೆ. ಫೋಟೋ ನೋಡಿ ನಾವೇನು ಸಂದೇಶ ಕೊಡಬೇಕೋ ಆ ಸಂದೇಶ ಫೋಟೋ ಅಲ್ಲೇ ಇರ್ತದೆ. ಆ ಥರ ಈ ಉದ್ಘಾಟನಾ ಸಮಾರಂಭ ಈ ಪತ್ರಿಕೆಯಲ್ಲಿ ಇದು ಮುಂಚೆ ಏನು ಅನ್ನದಾನ ಹಾಲು ಉಂಟೋ ಅದು ಫೋಟೋ, ಮೇಲೆ ಇವತ್ತು ಏನು ಶುರು ಮಾಡಿದಾರೋ ಇದು ಮೇಲೆ ಫಸ್ಟ್ ಫ್ಲೋರು ಅದರ ಫೋಟೋ ಅಲ್ಲಿ ಈ ಥರ ಉದ್ಘಾಟನೆ ಮಾಡೋದಾಗ ಎರಡು ಬರ್ತದೆ. ಆ ಥರ ಫೋಟೋ ಜರ್ನಲಿಸಮ್. ಅದೇ ಇವರಿಗೆ ವೀರೇಂದ್ರ ಹೆಗ್ಡೆ ಅವರಿಗೆ ಹಾರ್ಟು ಇದೆ, ಆರ್ಟು ಇದೆ, ಎರಡು ಇದೆ. ಚೆನ್ನಾಗಿ ಹೃದಯ ಇದೆ. ಆರ್ಟು ಏನು ಕೆಲಸ ಮಾಡ್ತಾರೋ ಅದೆಲ್ಲ ಸೌಂದರ್ಯವಾಗಿ ಮಾಡಬೇಕು, ಸುಮುಖವಾಗಿ ಮಾಡಬೇಕು, ಸೌಜನ್ಯವಾಗಿ ಮಾಡಬೇಕು. ಆ ಥರ ಅವರದ ಸ್ವಭಾವ ಇದೆ, ಆ ಥರ ಸತ್ಸ್ವಭಾವ ಇದೆ. ಅವರಿಗೆ ನವೆಂಬರು 25 ತಾರೀಕು ಅವ್ರಿಗೆ ಜನ್ಮ ದಿವಸ ಬರ್ತದ ಅಂತ ನಮ್ಮವರು ಹೇಳಿದ್ದಾರೆ, ನಮ್ಮ ಎಡವಿ ಸ್ವಾಮಿಗಳು ಹೇಳಿದರು. ಭಾಳ ಸಂತೋಷ. ಆ ಜನ್ಮ ದಿವಸ ಸಂದರ್ಭವಾಗಿ ಈ ಥರ ಒಂದು ವ್ಯವಸ್ಥೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಆ ಥರ ಹೇಳ್ತಾರೆ. ಉಪನಿಷತ್ತಲ್ಲಿ ಅತಿಥಿ ದೇವೋಭವ, ಯಾರೆಲ್ಲ ಅತಿಥಿಗಳು ಬರ್ತಾರೋ ನಮ್ಮ ಮನಕ್ಕೆ, ನಮ್ಮ ದೇವಸ್ಥಾನಕ್ಕೆ, ನಮ್ಮ ಮಠಕ್ಕೆ ಯಾರೆಲ್ಲ ಬರ್ತಾರೋ ಅವರೆಲ್ಲ ನಾವು ಸ್ವಾಗತ ಮಾಡಿ ಅವನ್ನು ಆಸನದಲ್ಲಿ ಅವರು ಕೂತ್ಕೊಂಡು, ಆಮೇಲೆ ಪಾದ್ಯ, ಅರ್ಘ್ಯ, ಆಚಮನ ಆ ಥರ ಪುರಾಣದಲ್ಲಿ ನಾವು ಕಥೆಗಳನ್ನ ಬರ್ತದೆ. ಅವರು ಕೃಷ್ಣರು ಬಂದ್ದಾರೆ, ಇವರು ರಾಮರು ಬಂದ್ದಾರೆ, ಅಲ್ಲಿ ಎಲ್ಲರೂ ವಸಿಷ್ಠರು ಹೇಳಿದ್ದಾರೆ, ಪಾದ್ಯ, ಅರ್ಘ್ಯ, ಆಚಮನ ಎಲ್ಲ ಕೊಟ್ಟು ಅವರನ್ನು ಸ್ವಾಗತ ಮಾಡಿದ್ದಾರೆ ಅಂತ. ಆ ಥರ ಇಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಅನ್ನದಾನ ಮಾಡುವುದು ಒಂದು ವಿಶೇಷ. ಅದು ಅದಕ್ಕೆ ಸಮಾನ ದಾನ ಹೇಳುವುದು ಕಠಿಣ. ಆ ಥರ ಅದು ಉತ್ತಮ ವಿಶೇಷ. ಮತ್ತು ಉಪನಿಷತ್ತಲ್ಲಿ ಹೇಳಿದ್ದಾರೆ, ಕ್ಷುತ್ತು ಮತ್ತು ಪಿಪಾಸ ಅಂದರೆ ಆಕಲಿ, ಅದೇನು ಹೇಳ್ತಾರೋ ಕನ್ನಡದಲ್ಲಿ ಆಕಲಿ. ಆಗಲಿ ನಾವು ಊಟ ಬೇಕಂತ ಇದು ಹಸಿ ಹಸು ಹಸು ಆಗಲಿ ಅದು, ಮತ್ತು ಪಿಪಾಸ ನೀರು ಬೇಕು ಅಂತ ಅದು ಬಾಯಾಗಿ ಅದು ಅದು ಆ ಥರ ಈ ಎರಡು ಅಸನ ಪಿಪಾಸ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಅಸನ ಅಂದರೆ ಅದು 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 ಆಗಲಿ ಅದು ಅದು ಪಿಪಾಸ ನೀರು ಬೇಕಂತ. ಆ ಎರಡು ದೊಡ್ಡ ವ್ಯಾಧಿ ಅಂತ ಹೇಳಿದ್ದಾರೆ. ಆ ಕಷ್ಟವನ್ನು ನಿವಾರಣೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಶ್ರೀ ಸೂಕ್ತದಲ್ಲಿ ಕ್ಷುತ್ಪಿಪಾಸಾಮಲಾನ್ ಜ್ಯೇಷ್ಠಾಂ ಅಲಕ್ಷ್ಮೀರ್ನಾಶಯಾವ್ಯಹಂ ಅಭೂತಿಂ ಅಸಮೃದ್ಧಿಂಚ ಸರ್ವಾಂ ನಿನ್ನುದ ಮೇ ಗೃಹಾತ್.
ಪ್ರಾದುರ್ಭೂತೋಸ್ಮಿ ರಾಷ್ಟ್ರೇಸ್ಮಿನ್ ಕೀರ್ತಿ ವೃದ್ಧಿಂ ದದಾತು ಮೇ. ನಾವು ಈ ಭೂಮಿಯಲ್ಲಿ, ಈ ಭಾರತ ಭೂಮಿಯಲ್ಲಿ ನಾವು ಹುಟ್ಟಿದ್ವಿ. ಇಲ್ಲಿ ಕಷ್ಟ ಇರಬಾರದು, ಅಸಮೃದ್ಧಿ, ವೀಕ್ನೆಸ್ ಇರಬಾರದು, ಇದು ಬಡವರು ಇರಬಾರದು. ಅದಕ್ಕೋಸ್ಕರವಾಗಿ ವಿಕಾಸ ಇರಬೇಕು. ಕ್ಷುತ್ಪಿಪಾಸಾಮಲಾನ್ ಜ್ಯೇಷ್ಠಾಂ ಅಲಕ್ಷ್ಮೀರ್ನಾಶಯಾಮ್ಯಹಂ. ಏನು ಐಶ್ವರ್ಯಕ್ಕೆ ವಿರೋಧ ವಿಷಯ ಏನು ಉಂಟೋ, ನಿರುದ್ಯೋಗ, ಆಲಸ್ಯ, ಆಡಂಬರ, ಅಸೂಯ, ಇದೆಲ್ಲ ಲಕ್ಷ್ಮೀ ವಿಕಾಸಕ್ಕೆ ಇದು ವಿಘ್ನ ಆಗುತ್ತದೆ. ಇದೆಲ್ಲ ನಾವು ನಿವಾರಣೆ ಮಾಡಬೇಕು. ಉತ್ಸಾಹವಾಗಿ ಕೆಲಸ ಮಾಡಬೇಕು. ನಮ್ಮ ಗುರುಗಳು ಅವರು ಉತ್ಸಾಹ ಮೂರ್ತಿ. ದಯಾನಂದ ಸರಸ್ವತಿ ಸ್ವಾಮಿಗಳು ಉತ್ಸಾಹ ಮೂರ್ತಿ. ಪಂಚುವಾಲಿಟಿ, ಉತ್ಸಾಹ, ಸಂಚಾರ ಮಾಡುವುದು. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವರೆಲ್ಲ ಅವರು ಪ್ರೋತ್ಸಾಹನ ಮಾಡ್ತಾರೆ. ಆ ಥರ ನಮ್ಮ ವೀರೇಂದ್ರ ಹೆಗ್ಡೆ ಅವರಿಗೆ ಅವರು ಶ್ರೀ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ನ್ಯಾಷನಲ್ ಎಮಿನೆನ್ಸ್ ಅವಾರ್ಡ್, ನಮ್ಮ ದೊಡ್ಡ ಗುರುಗಳು ಪರಮಾಚಾರ್ಯರ ಹೆಸರುದಿಂದ ಒಂದು ಅವಾರ್ಡ್ ಇದೆ. ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಅದು ಕೊಡ್ತಾರೆ. ವಾಜಪೇಯಿ, ಮುರಳಿ ಮನೋಹರ್ ಜೋಶಿ, PV ನರಸಿಂಹರಾವ್, ಆ ಥರ ಅದಕ್ಕೆ ಕೊಡ್ತಾರೆ. ಆ ವಿರುದುವನ್ನು, ಟೈಟಲ್ಲು ನಮ್ಮ ವೀರೇಂದ್ರ ಹೆಗ್ಡೆ ಅವರಿಗೆ ಅಲ್ಲಿ ಕೊಟ್ಟಿದ್ದಾರೆ, ಮುಂಬೈಯಲ್ಲಿ ಕೊಟ್ಟಿದ್ದಾರೆ. ನಮ್ಮ ದಯಾನಂದ ಸರಸ್ವತಿ ಸ್ವಾಮಿಗಳು ಚಂದ್ರಶೇಖರೇಂದ್ರ ಸರಸ್ವತಿ ನ್ಯಾಷನಲ್ ಎಮಿನೆನ್ಸ್ ಅವಾರ್ಡ್ ಅದು ಇವರಿಗೆ ಕೊಟ್ಟಿದ್ದಾರೆ. ಆ ಥರ ಉತ್ಸಾಹವಾಗಿ ಕೆಲಸ ಮಾಡಬೇಕು. ನಮ್ಮ ದೇಶದಲ್ಲಿ ಇಮಾನ್ದಾರಿ, ಇನಾಮ್ ಬೇಕು, ಇಮಾನ್ದಾರಿ ಎರಡೂ ಬೇಕು. ಯಾರೆಲ್ಲ ಬಡವರಿದ್ದಾರೋ, ವಿಕಲಾಂಗ ಮತ್ತು ದಿವ್ಯಾಂಗ ಯಾರೆಲ್ಲ ಇದ್ದಾರೋ, ಯಾರಿಗೆ ಕಷ್ಟ ಇದೋ ಅವರಿಗೋಸ್ಕರವಾಗಿ ಇನಾಮ್ ಫ್ರೀ ಕೊಡಬೇಕು. ಮತ್ತು ಇಮಾನ್ದಾರಿಯಾಗಿ ಎಲ್ಲರೂ ಇರಬೇಕು. ಎಲ್ಲರೂ ಜವಾಬ್ದಾರಿಯಾಗಿ ಇರಬೇಕು. ನಾವೆಲ್ಲೋ ಸುಮ್ಮನೆ ಕೊಡ್ತಾರೆ, ನಾವು ಎಲ್ಲ ತಗೊಂಡು ಕೆಲಸ ಮಾಡುವುದಿಲ್ಲ, ಆ ಥರ ಇರಬಾರದು. ಎಲ್ಲರೂ ಕೆಲಸ ಮಾಡಬೇಕು. ಅವರವರ ಬುದ್ಧಿ, ಅವರವರ ಶಕ್ತಿ ಏನು ಉಂಟೋ ಅದಕ್ಕೆ ವಂಚನೆ ಮಾಡಬಾರದು. ಎಲ್ಲರೂ ದೇಶಭಕ್ತರಾಗಿ ಇದ್ದುಕೊಂಡು ಅದಕ್ಕೆ ಕೆಲಸ ಮಾಡಬೇಕು. ಅದು ಆಲಸ್ಯ ಇರಬಾರದು. 1 ಗಂಟೆ ಮುಡಿ ಏನು ಕೆಲಸ ಆಗುತ್ತದೋ ಅದು 1 ಗಂಟೆ ಸಮಯದಲ್ಲಿ ಮಾಡಬೇಕು. ಇಲ್ಲಿ ಆ ಥರ ಟೈಮ್ ವೇಸ್ಟ್ ಮಾಡುವುದಿಲ್ಲ. 11 ನಿಮಿಷದಲ್ಲಿ ಅವರಕ್ಕೆಲ್ಲ ಸರ್ವೀಸ್ ಮಾಡಿ ಅನ್ನದಾನದಲ್ಲಿ ಆ ಥರ ಟೈಮ್ ವೇಸ್ಟ್ ಮಾಡುವುದಿಲ್ಲ. ಕ್ಷಣಸಃ ಕಣಸಶ್ಚೈವ ವಿದ್ಯಾಂ ಅರ್ಥಂಚ ಸಾಧಯೇತ್. ಆ ಥರ ನಮ್ಮ ದೇಶದಲ್ಲಿ ಉತ್ಸಾಹ ಇರಬೇಕು, ಉದ್ಯಮ ಇರಬೇಕು. ಉದ್ಯಮ ಅಂತ ಏನು ಹೇಳ್ತಾರೆ, ಈ ಸಮಯದಲ್ಲಿ ನಾವು ಕಾರ್ಯಕ್ರಮ ಮಾಡುವುದಿಲ್ಲ, ಅದುವೇ ನಮ್ಮ ಉದ್ಯಮ ಅಂತ ಹೇಳ್ತಾರೆ. ಅದಿಲ್ಲ, ನಾವು ಕೆಲಸ ಮಾಡಬೇಕು. 10 ಗಂಟೆ 15 ಗಂಟೆ ಕೆಲಸ ಮಾಡಬೇಕು. ಎಲ್ಲರೂ ಯಾರೋ ಒಬ್ಬರು ಮಾಡ್ತಾರೆ ಅಂತ ಇಲ್ಲ, ಎಲ್ಲರೂ ಕೆಲಸ ಮಾಡಬೇಕು. ಆ ಥರ ಪ್ರಯತ್ನ ಇರಬೇಕು. ಪ್ರಯತ್ನ ಮತ್ತು ಪ್ರಾರ್ಥನೆ ಎರಡೂ ಇರಬೇಕು. ದೇವರ ಸನ್ನಿಧಿಗೆ ಹೋಗಿ ಪ್ರಾರ್ಥನೆ ಮಾಡಬೇಕು. ಮನೆಯಲ್ಲಿ ನಾವು ಲೋಕದಲ್ಲಿ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮತ್ತು ಪ್ರಾರ್ಥನಾ ಎರಡೂ ನಮ್ಮ ದೇಶ ವಿಕಾಸಕ್ಕೆ ಹೋಗಿ ಅವಶ್ಯಕತೆ ಇದೆ. ಇವತ್ತು ಆಧ್ಯಾತ್ಮಿಕ ಕಾರ್ಯಕ್ರಮ ಸಾಯಂಕಾಲ, ಬೆಳಗ್ಗೆ ಆರ್ಥಿಕ ಐಶ್ವರ್ಯಕ್ಕೋಸ್ಕರವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮ ಭಾರತ ಸರ್ಕಾರ ವಿತ್ತ ಮಂತ್ರಿ ಅವರು ಬಂದು ಯಾರಿಗೆಲ್ಲ ಇದು ಹಣ ಕೊಟ್ಟಿದ್ದಾರೋ ಅವರೆಲ್ಲ ವಾಪಸ್ಸು ಕೊಟ್ಟು ಅಲ್ಲಿ ಏನು ಪ್ರಾಫಿಟ್ಟು ಇದ್ದೋ ಅದೆಲ್ಲ ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ 600 crores ಅದು ನಮ್ಮ ಹೆಗ್ಡೆ ಅವರು ಹೇಳಿದ್ದಾರೆ. ಇದು ನೂತನವಾದ ಒಂದು ವಿಷಯ. ಈ ಥರ ಹಣ ಕೊಡುವುದು, ಯಾರೆಲ್ಲ ಇಮಾನ್ದಾರಿಯಾಗಿ ವಾಪಸ್ ಏನು ಲೋನ್ ತಗೊಂಡಿದ್ದಾರೋ ಅದೆಲ್ಲ ವಾಪಸ್ ಕೊಟ್ಟು ಬಿಟ್ಟರು. ಅಲ್ಲಿ ರಿಕವರಿ 90% ಅಧಿಕವಾಗಿ ರಿಕವರಿ ಮಾಡಿದ್ದಾರೆ ಇವರು. ಇದು ಒಂದು ಪ್ರೈವೇಟ್ ಇನಿಷಿಯೇಟಿವ್ ಆಗಿ ಏನು ಇವರು ಇದು ತಗೊಂಡು ಇದು ನಿರ್ಬಂಧ ಮಾಡಿ ಇದೆಲ್ಲ ಮಾಡಿಲ್ಲ. ಸಹಜವಾಗಿ ಇವರದ ವಿಶ್ವಾಸ, ಇವರದ ಪ್ರೇಮ, ಇವರದ ಜವಾಬ್ದಾರಿ ಇದೆಲ್ಲ ನೋಡಿ ಯಾರೆಲ್ಲ ಪ್ರಜರು ಇದ್ದಾರೋ ಅವರೆಲ್ಲ ವಾಪಸ್ ಕೊಟ್ಟಿದ್ದಾರೆ.
ಈ ಕಾರಣದಿಂದ ವ್ಯಾಪಾರ ಅಭಿವೃದ್ಧಿ ಆಗುತ್ತದೆ. ಸೈಕಲ್ ರೀಸೈಕಲ್ ಇಲ್ಲಿ ಮಾಡ್ತಾರೆ, ವೇಸ್ಟ್ ಮಾಡಬಾರ್ದು ಅಂತ ರೀಸೈಕಲ್ ಮಾಡ್ತಾರೆ, ಸೈಕಲ್ ಆ ಥರ ನಮ್ಮ ದೇಶ ಆರ್ಥಿಕ ಕ್ಷೇತ್ರದಲ್ಲಿ ಏನು ಸಂಕಲ್ಪ ಇಟ್ಟುಕೊಳ್ತಿದ್ದಾರೆ, ಟ್ರಿಲಿಯನ್ನು ಬಿಲಿಯನು ಇದು ಈ ಥರ 3ನೇ ದೇಶ ಆಗಬೇಕು, ಪ್ರಪಂಚದಲ್ಲಿ 3ನೇ ದೇಶ ಆಗಬೇಕು. ಈ ನಮ್ಮ ಪ್ರೆಸೆಂಟು 5ನೇ ದೇಶ ಇದೆ. ಇದೊಂದು ಸಂಕಲ್ಪ ಎಲ್ಲ ಇದೆ ಭಾರತ ಸರ್ಕಾರಕ್ಕೆ. ಅದೆಲ್ಲ ಯಾವ ಥರ ಸಾಧ್ಯ ಆಗುತ್ತದೆ? ಸ್ಮಾಲ್ ಸ್ಕೇಲ್ ಚಾರಿಟಿ ಇರಬೇಕು, ಮೈಕ್ರೋ ಚಾರಿಟಿ, ಮೈಕ್ರೋ ಲೆವೆಲ್ಲಿ ಗ್ರಾಮದಲ್ಲಿ ಈ ಥರ ಇಮಾನ್ದಾರಿಯಾಗಿ ಸಣ್ಣ ಲಘು ಉದ್ಯೋಗ ಯಾರು ಮಾಡ್ತಾರೋ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ಸೆಕ್ಯೂರಿಟಿ ಇವರು ಕೊಡ್ತಾರೆ. ಅಂದರೆ ಅವರದ ವಿಶ್ವಾಸ ಇವರ ಕಡೆ ಇದೆ, ಭರೋಸಾ. ಇಲ್ಲಿ ಕರ್ನಾಟಕದ ಈ ಪ್ರದೇಶದಲ್ಲಿ ಭರೋಸಾ ವ್ಯಕ್ತಿ ಇವರು ವೀರೇಂದ್ರ ಹೆಗ್ಡೆ ಅವರು, ಭರೋಸಾ ಅಂತ ಇಲ್ಲಿ ಅಲ್ಲ. ಅವರಿಗೆ ಇವರು ಶ್ಯೂರಿಟಿ ಎಲ್ಲ ಕೊಡ್ತಾರೆ. ಎಲ್ಲ ಕೊಟ್ಟು ಲಘು ಉದ್ಯೋಗ ಎಲ್ಲ ಗ್ರಾಮೀಣ ವಿಕಾಸ ಎಲ್ಲ ಆಗುತ್ತದೆ. ಆ ಥರ ವಿಶ್ವಾಸ ಪಾತ್ರ. ಭಕ್ತಿ ಧರ್ಮ ವಿಷಯದಲ್ಲಿ ಕೂಡ ವಿಶ್ವಾಸವೇ ಮುಖ್ಯ. ಅಲ್ಲಿ ಸಾಮಾಜಿಕ ವಿಕಾಸದಲ್ಲಿ ಕೂಡ ಇವರು ಎಲ್ಲರಿಗೂ ವಿಶ್ವಾಸ ಕೊಟ್ಟು, ಬ್ಯಾಂಕ್ ಅವರಿಗೆ ವಿಶ್ವಾಸ ಕೊಟ್ಟು, ಬ್ಯಾಂಕ್ ಅವರು ಬಂದು ಹೇಳ್ತಾರೆ ಹಿಂಗೆ ತಗೊಳ್ರಿ ಅಂತ, ಅವ್ರಿಗೂ ಬಿಸ್ನೆಸ್ ಆಗುತ್ತದೆ. ಆ ಥರ ಇವರು ವಿಶ್ವಾಸ ಪಾತ್ರರಾಗಿ ಈ ದಾರಿದ್ರ್ಯ ಉನ್ಮೂಲನ. ದಾರಿದ್ರ್ಯ 2 ಪ್ರಕಾರವಾಗಿದೆ. ಒಂದು ಲೋಕದಲ್ಲಿ ಆರ್ಥಿಕ ದಾರಿದ್ರ್ಯ, 2ನೇ ವಿಷಯ ಮನೋ ದಾರಿದ್ರ್ಯ. ಮಾಡಬೇಕಾ, ನಮ್ಮ ಮನೆಯಲ್ಲಿ ನೋಡುವುದೇ ಕಷ್ಟ ಆಗುತ್ತದೆ, ಬೇರೆಯವರಿಗೋಸ್ಕರವಾಗಿ ನಾವೇನು ಇದೆಲ್ಲ ಸಿಗ್ನೇಚರ್ ಮಾಡುವುದು, ಶಿಫಾರಸು ಮಾಡುವುದು, ನಮ್ಮ ಕಾರ್ಯಕ್ರಮವನ್ನು ನಾವು ನೋಡಿಕೊಂಡು ನಾವು ಸುಖವಾಗಿ ಇರುವುದಕ್ಕಾಗುತ್ತದೆ. ಇದೆಲ್ಲ ಸ್ವಾರ್ಥರಾಗಿ ಕೆಲಸ ಮಾಡುವುದು ಬೇರೆ. ಪ್ರಜಾಹಿತಕ್ಕೋಸ್ಕರವಾಗಿ ಈ ಥರ ಒಂದು ನಾನ್ ಪೊಲಿಟಿಕಲ್ ಲೀಡರ್ಶಿಪ್, ಗೈರ್ ರಾಜನೀತಿಕ ನೇತೃತ್ವ ದೇಶದಲ್ಲಿ ಇರಬೇಕು. ಅದು ರಾಜಕೀಯ ಕಾರಣದಲ್ಲಿ ನೇತೃತ್ವ, ಅದು ಒಂದು ವಿಷಯ ಇದೆ. ನಮ್ಮವರೆಲ್ಲ ಬಂದ್ದಾರೆ, ಜಿಲ್ಲಾ ಇಬ್ಬರು ಪರಸ್ಪರ ಒಂದೊಂದು ವಿಶೇಷ ಪಾರ್ಟಿ ಎಂದು ಇಬ್ಬರು ಇಲ್ಲಿ ಬಂದಿದ್ದಾರೆ, ಕಾಂಗ್ರೆಸ್ ಪಾರ್ಟಿ, BJP ಪಾರ್ಟಿ, ಅದು ಬೇರೆ ವಿಷಯ. ಗೈರ್ ರಾಜನೀತಿಕಲ್ಲಿ ರಾಜನೀತಿ ಅದು ಇದೆ. ಗೈರ್ ರಾಜನೀತಿ ಅದು ಬಾಹ್ಯವಾಗಿ ಈ ಥರ ಒಂದು ಸಾಮಾಜಿಕ ನೇತೃತ್ವ ಕೂಡ ನಮ್ಮ ದೇಶ ಸಂಸ್ಕೃತಿ ವಿಕಾಸ ಮತ್ತು ಗ್ರಾಮೀಣ ಉದ್ಯೋಗ, ಇದಕ್ಕೋಸ್ಕರವಾಗಿ ಫ್ಯಾಮಿಲಿ ವ್ಯಾಲ್ಯೂಸ್, ಅದಕ್ಕೋಸ್ಕರವಾಗಿ ಅವರು ಸರ್ಕಾರ ಏನು ಹೇಳ್ತಾರೆ, ರಾಜಕೀಯ ಅವರೆಲ್ಲ ಚಟ್ಟ ಇದೆ, ಪೊಲೀಸ್ ಇದ್ದಾರೆ, ಕೋರ್ಟ್ ಇದೆ, ಆ ಥರ ಹೇಳ್ತಾರೆ. ಶಂಕರಾಚಾರ್ಯರು ಆ ಸಮಯದಲ್ಲಿ ಹೇಳಿದ್ದಾರೆ, ಕ್ವಸ್ಥಾತವ್ಯಂ ಮನುಜೈಹಿ, ಮನುಷ್ಯರು ಎಲ್ಲಿ ಇರಬೇಕು, ಯಾವ ಥರ ಇರಬೇಕು. ನ್ಯಾಯೇ ಪಥಿ ದೃಷ್ಟ ಲಾಭಾಢ್ಯೆ, ನ್ಯಾಯ ಮಾರ್ಗದಲ್ಲಿ ಪ್ರಜಾ ಇರಬೇಕಂತ ಆದಿಶಂಕರಾಚಾರ್ಯರು ಹೇಳಿದ್ದಾರೆ. ಕ್ವಸ್ಥಾತವ್ಯಂ ಮನುಜೈಹಿ ನ್ಯಾಯೇ ಪಥಿ, ಆ ನ್ಯಾಯ ಮಾರ್ಗ ಏನು? ದೃಷ್ಟ ಲಾಭಾಢ್ಯೆ, ದೃಷ್ಟ ಲಾಭ, ಪ್ರಾಫಿಟ್ಟು, ಪ್ರಯೋಜನ ಇರಬೇಕು. ನಾವು ಕೆಲಸ ಮಾಡ್ತೀವಿ, ಪೆನ್ಷನ್ ಬರ್ತದೆ, ಮನೆ ಮಾಡ್ತೀವಿ, ವಾಹನ, ಈ ಕಾರು ಆ ಕಾರು, ಆ ಥರ ನಾವು ತಗೊಂಡು ಸಾಂಸಾರಿಕ ಜೀವಿತದಲ್ಲಿ ಸುಖವಾಗಿ ಇರ್ತೀವಿ. ಇದು ದೃಷ್ಟ ಲಾಭ, ಕಾಣುತ್ತದೆ, ಪ್ರತ್ಯಕ್ಷ ಲಾಭ. ಅದೃಷ್ಟ ಲಾಭಾಢ್ಯೆ, ನಾವು ಕಾಣುವುದಕ್ಕೆ ಆಗುವುದಿಲ್ಲ. ಯಾರೋ ಪೂರ್ವ ಪುಣ್ಯ ಮಾಡಿದ್ದಾರೆ, ಇವರು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ದಾರೆ, ಅದಕ್ಕೋಸ್ಕರವಾಗಿ 21 ಪರಂಪರೆಯಾಗಿ ಇವರು ಇಲ್ಲಿ ಈ ಥರ ಧರ್ಮ ಮಾಡ್ತಾರೆ. ಇದೆಲ್ಲ ಅದೃಷ್ಟ ಲಾಭ. ನಾವೇನು ಮುಹೂರ್ತ, ಇದು ವರ್ಷಕ್ಕೆ ಏನು ಮುಹೂರ್ತ ನೋಡಿಲ್ಲ. ಇವತ್ತು 5 ಗಂಟೆಗೆ ಸಾಯಂಕಾಲ ಈ ಅನ್ನದಾನ ಹಾಲು ಮಾಡುವ ಇದು ಶುಭಾರಂಭ ಸಮಯದಲ್ಲಿ ಅವರು ವರುಣ ಭಗವಂತರು ಅವರು ವರ್ಷ ಅವರು ಕೊಟ್ಟಿದ್ದಾರೆ. ಇದೆಲ್ಲ ಅದೃಷ್ಟ ಲಾಭ. ನಾವು ಊಹೆ ಮಾಡುವುದಿಲ್ಲ, ಇಮ್ಯಾಜಿನ್ ಮಾಡುವುದಿಲ್ಲ, ನಾವು ಕಾಲ್ಕುಲೇಟ್ ಮಾಡುವುದಿಲ್ಲ.
ಅದೆಲ್ಲ ಅವರು ಭಗವಂತನ ಇಚ್ಛೆ, ಚೆನ್ನಾಗಿ ಇಲ್ಲಿ ಕೆಲಸ ಆಗುತ್ತದೆ, ಧರ್ಮಸ್ಥಳದಲ್ಲಿ ಪ್ರಜೆಲ್ಲರಿಗೆ ಚೆನ್ನಾಗಿ ಸುಭಿಕ್ಷ ಆಗುತ್ತದೆ. ಅದಕ್ಕೋಸ್ಕರವಾಗಿ ಅವರು ಪ್ರಸನ್ನರಾಗಿ, ಈ ಕನ್ನಡ ದೇಶದಲ್ಲಿ ಹೇಳ್ತಾರಲ್ಲ ಕುಲದೇವತಾ ಪ್ರಸನ್ನ ಅಂತ ಹೇಳ್ತಾರೆ, ಆ ಥರ ಅವರು ಪ್ರಸನ್ನರಾಗಿ, ಅವರು ಮಂಜುನಾಥ ಸ್ವಾಮಿ ಅವರು ಸಂತುಷ್ಟರಾಗಿ, ವರುಣ ಭಗವಂತರು ಸಂತುಷ್ಟರಾಗಿ, ಅವರು ಅಮೃತಂಬ ಆಪಹ, ನೀರು ಅಮೃತ ಅಂತ ವೇದದಲ್ಲಿ ಹೇಳಿದ್ದಾರೆ. ನೀರು ಅಮೃತ, ಅದು ವೇಸ್ಟ್ ಮಾಡಬಾರದು. ಆ ವರ್ಷ ಸಮಯದಲ್ಲಿ ನಾವು ರನ್ ಮಾಡಬಾರದು ಅಂತ ಹೇಳಿದ್ದಾರೆ. ಅಮೃತಸ್ಯಾನಂತರಿತ್ಯೈ, ಆ ಥರ ವೇದದಲ್ಲಿ ಅಮೃತಂಬ ಆಪಹ, ನೀರು, ವಾಟರ್ ಮ್ಯಾನೇಜ್ಮೆಂಟು ಚೆನ್ನಾಗಿ ಇರಬೇಕು. ಆ ಥರ ಇವರು ವಾಟರ್ ಮ್ಯಾನೇಜ್ಮೆಂಟು ಚೆನ್ನಾಗಿ ಮಾಡ್ತಾರೆ. ವಾಟರ್ ಮ್ಯಾನೇಜ್ಮೆಂಟು, ಅಂದರೆ ವಾಟರ್ಗೆ ಇಲ್ಲಿ ಭದ್ರಾವತಿ ಇದೆಲ್ಲ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿ ಅದು ಬೇರೋದು, ಅದು ಕ್ವಾರ್ಟರ್ ಬೇರೆ ವಾಟರ್. ಅದಕ್ಕೋಸ್ಕರವಾಗಿ ಈ ಥರ ನ್ಯಾಯೇ ಪಥಿ ದೃಷ್ಟಾದೃಷ್ಟ ಲಾಭಾಢ್ಯ, ದೃಷ್ಟ ಲಾಭ ಅದೃಷ್ಟ ಲಾಭಕ್ಕೋಸ್ಕರ ಆಗುತ್ತದೆ. ಇವರದ ಪ್ರಶಸ್ತಿ ತಮಿಳುನಾಡು ಕಡೆ ಅಲ್ಲಿ ಕೂಡ ಇದೆ. ನಾವು ವೇದ ಪಾಠಶಾಲೆಯಲ್ಲಿ ಅಧ್ಯಯನ ಮಾಡುವ ಸಮಯದಲ್ಲಿ ಇಲ್ಲಿಂದು ಯಾರೆಲ್ಲ ಭಟ್ ಅಂತ ಇದ್ದಾರೆ, ಇಲ್ಲಿ ಸುಳ್ಯ, ಪುತ್ತೂರು ಈ ಕಡೆ, ಅವರೆಲ್ಲ ಅಲ್ಲಿ ಬಂದು ತಮಿಳುನಾಡಲ್ಲಿ ಬಂದು ಋಗ್ವೇದ ಅಧ್ಯಯನ ಮಾಡಿದ್ದಾರೆ. ಆ ಸಮಯದಲ್ಲಿ ನಮಗೆ ಹೇಳಿದ್ದಾರೆ, ಇಲ್ಲಿ ನಮ್ಮ ಸುಳ್ಯ ಸಮೀಪದಲ್ಲಿ ಧರ್ಮಸ್ಥಳ ಅಂತ ಒಂದು ಇದೆ, ಅಲ್ಲಿ ವೀರೇಂದ್ರ ಹೆಗ್ಡೆ ಅಂತ ಒಬ್ಬರಿದ್ದಾರೆ, ಅವರು ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್, ಇದು ನ್ಯಾಯಸ್ಥಾನಕ್ಕೆ ಹೋಗೋದಕ್ಕೂ ಏನೂ ಅವಶ್ಯಕತೆ ಇಲ್ಲ, ಅವರ ಹತ್ರ ಸಿವಿಲ್ ಅದು ಸಮಸ್ಯೆ ಎಲ್ಲ ಹೋಗಿ ಹೇಳ್ತಾರೆ. ಅವರು ಏನು ಅಭಿಪ್ರಾಯ ಅಭಿಮತ ಏನು ಹೇಳ್ತಾರೋ ಅದು ಎರಡು ಪಕ್ಷ ಅವರು ಸ್ವೀಕರಿಸಿ ಆ ಥರ ಶಾಂತಿ ಭದ್ರತೆ ಎಲ್ಲ ನೋಡಿಕೊಳ್ತಾರೆ ಅಂತ ಈ ವಿಷಯವನ್ನು ನಾವು ವೇದ ಪಾಠಶಾಲೆಯಲ್ಲಿ ಅಧ್ಯಯನ ಮಾಡುವ ಸಮಯದಲ್ಲಿ ಹೇಳಿದ್ದಾರೆ ಅವರಲ್ಲ. ಆ ಥರ ಇದು ಈ ಥರ ಒಂದು ವಿಶ್ವಾಸ, ಅಭಿಮಾನ ಮತ್ತು ವಿಶ್ವಾಸ, ಸೌಜನ್ಯ ಇದೆಲ್ಲ ನಮ್ಮ ದೇಶದಲ್ಲಿ ವಿಕಾಸಕ್ಕೆ ಕಾರಣ ಆಗುತ್ತದೆ. ಈ ಥರ ಒಂದು ಪ್ರಖ್ಯಾತಿ ಇವರಿಗಿದೆ. ಈ ಕೆಲಸವನ್ನೆಲ್ಲ ಈ ದಿವಸ ಮುಹೂರ್ತ ಅಶ್ವಿನಿ ನಕ್ಷತ್ರ, ಅಶ್ವಿನಿ ನಕ್ಷತ್ರದಲ್ಲಿ ಈ ಕಾರ್ತಿಕ ಮಾಸ ಅಶ್ವಿನಿ ನಕ್ಷತ್ರದಲ್ಲಿ ಅನ್ನಾಭಿಷೇಕ ಮಾಡುವುದು ಗొప్ప ವಿಶೇಷ. ಅದು ಈ ಅನ್ನಾಭಿಷೇಕ ನಾಳೆ ಇಲ್ಲಿ ಆಗುತ್ತದೆ ಸಾಯಂಕಾಲ, ನಾಳೆ ಸಾಯಂಕಾಲ ಚಂದ್ರಮೌಳೇಶ್ವರ ಸ್ವಾಮಿಗೆ ಆಗುತ್ತದೆ. ತಮಿಳುನಾಡಲ್ಲಿ ಸಾವಿರ ದೇವಸ್ಥಾನದಲ್ಲಿ ನಾಳೆ ಸಾಯಂಕಾಲ ಅಶ್ವಿನಿ ನಕ್ಷತ್ರದಲ್ಲಿ ಅನ್ನಾಭಿಷೇಕ ಆಗುತ್ತದೆ. ಇವತ್ತು ಸಾಯಂಕಾಲ ಅಶ್ವಿನಿ ನಕ್ಷತ್ರ ಬಂದಾಯಿತು. ಈ ಅಶ್ವಿನಿ ನಕ್ಷತ್ರದಲ್ಲಿ ಈ ಕಾರ್ಯಕ್ರಮ ಆಗೋದು ಅದೆಲ್ಲ ದೇವರ ಸಂಕಲ್ಪ. ಈ ಥರ ಅನ್ನಾಭಿಷೇಕ ಮುಹೂರ್ತದಲ್ಲಿ ಈ ಅನ್ನಕೂಟಕ್ಕೆ ಶುಭಾರಂಭಣೆ ಆಗಬೇಕಂತ ಈಶ್ವರ ಇಚ್ಛೆ ಇದೆ. ಅದೆಲ್ಲ ಎಲ್ಲ ಕೂಡಿ ನಾವು ಒಂದು ಕಾರ್ಯಕ್ರಮ ಮಾತ್ರ ಇಲ್ಲ, 4-5 ದಿವಸ ಇಲ್ಲಿ ಒಂದು ಸಪ್ತಾಹ ಕಾರ್ಯಕ್ರಮ ಮಾಡ್ತೀವಿ. ಈ ಥರ ಈ ಕಾರ್ಯಕ್ರಮದಲ್ಲಿ ಭಗವಂತರ ಆಶೀರ್ವಾದ ಕೂಡ ಇದೆ. ಎಲ್ಲರೂ ವಿಶೇಷವಾಗಿ ಇಲ್ಲಿ ಬಂದಿದ್ದಾರೆ. ಆ ಥರ ನಮ್ಮ ದೇಶದಲ್ಲಿ ನ್ಯಾಯ ಇರಬೇಕು, ಧರ್ಮ ಇರಬೇಕು, ಸದುಪಯೋಗ ಮಾಡಬೇಕು. ಮಂತ್ರ ಆಗಲಿ, ಅಧಿಕಾರ ಮತ್ತು ಆರ್ಥಿಕ ಶಕ್ತಿ, ಈ 3 ವಿಷಯದಲ್ಲೂ ಕೂಡ ಸದುಪಯೋಗ ಆಗಬೇಕು. ಅಧಿಕಾರಗಳು ನಾವು ಇಟ್ಕೊಂಡು ಪ್ರಜಾಸೇವೆ ಮಾಡಬೇಕು. ಆರ್ಥಿಕ ಶಕ್ತಿ ನಮಗಿದ್ದರೆ ಯಾರು ಬಡವರಿದ್ದಾರೋ ಅವರಿಗೋಸ್ಕರವಾಗಿ ಸಹಾಯ ಮಾಡಿ ದಾರಿದ್ರ್ಯ ಉನ್ಮೂಲನ ಅದು ಮಾಡಬೇಕು. ಮಂತ್ರಶಕ್ತಿ ನಮ್ಮ ಕಡೆ ಇದ್ದರೆ ನಾವು ಎಲ್ಲರಿಗೋಸ್ಕರವಾಗಿ ಪೂಜಾ, ಹೋಮ, ಪ್ರಾರ್ಥನೆ ಅದೆಲ್ಲ ಮಾಡಿ ಸರ್ವೇ ಜನ ಸುಖಿನೋ ಭವಂತು. ಇವರು ಎಡವೇರಿ ಸ್ವಾಮಿಗಳು ಇದರ ಹೇಳಿದ್ದಾರೆ,
ಸರ್ವೇ ಜನ ಸುಖಿನೋ ಭವಂತು. ಆ ಥರ ಮಂತ್ರಶಕ್ತಿಯಲ್ಲಿ ದುರುಪಯೋಗ ಮಾಡಬಾರ್ದು. ನಾವು ಮಂತ್ರಶಕ್ತಿ ಇವರು ಹೇಳ್ತಾರಲ್ಲ ಅಟಾಮಿಕ್ ಪವರ್, ಅದೆಲ್ಲ ಬೇರೆ ದುರುಪಯೋಗ ಮಾಡಬೇಕು. ಆ ಥರ ವಿದ್ಯುತ್ ಶಕ್ತಿಗೋಸ್ಕರವಾಗಿ ನಾವು ಉಪಯೋಗ ಮಾಡ್ತೀವಿ. ಆ ಥರ ನಮ್ಮ ದೇಶದಲ್ಲಿ ಮಂತ್ರ, ಅಧಿಕಾರ ಮತ್ತು ಧನ ಇವೆಲ್ಲಿ ಮೂರು ಕೂಡ ಪ್ರಜಾ ಸಂಕ್ಷೇಮಕ್ಕೋಸ್ಕರವಾಗಿ ಉಪಯೋಗ ಮಾಡಬೇಕು. ಆ ಥರ ಮಂತ್ರಗಳನ್ನು ಕೂಡ ಆರೋಗ್ಯ, ದಂಪತಿಗಳ ಐಕಮತ್ಯಕ್ಕೋಸ್ಕರವಾಗಿ ಈ ಸಮಯದಲ್ಲಿ ದಂಪತಿ ಐಕಮತ್ಯ ಕೂಡ ಒಂದು ಮುಖ್ಯ ವಿಷಯ ಆಯಿತು. ಎಲ್ಲರೂ ಇಂಗ್ಲೀಷ್ ಓದ್ತಾರೆ, ಅದೆಲ್ಲ ವಿಷಯ ಬೇರೆ. ಪಾಶ್ಚಾತ್ಯ ವೇಷಭೂಷ ಮಾತ್ರ ಇಲ್ಲ, ಪಾಶ್ಚಾತ್ಯ ಭಾವಗಳು ಕೂಡ ನಮ್ಮ ದೇಶದಲ್ಲಿ ಇದೆ. ಅದೆಲ್ಲ ಉನ್ಮೂಲನೆ ಮಾಡಬೇಕು. ನಮ್ಮ ಸಾಂಸಾರಿಕ ಜೀವಿತ ಒಂದು ಅನ್ಡಿವೈಡೆಡ್ ಫ್ಯಾಮಿಲಿ, ಹಿಂದೂ ಫ್ಯಾಮಿಲಿ, ಆ ಥರ ನಮ್ಮ ದೇಶದಲ್ಲಿ ಒಂದು ಕುಟುಂಬ ವ್ಯವಸ್ಥೆ ಇದೆ, ಒಂದು ಸಾಮಾಜಿಕ ನ್ಯಾಯ ಇದೆ. ಸಾಮಾಜಿಕ ನ್ಯಾಯ, ಸೇವಾ ಇದೆಲ್ಲ ಯಾರೋ ವಿದೇಶದಿಂದ ಬಂದು ನಮಗೂ ಹೊಸದಾಗಿ ಏನು ಹೇಳುವುದಿಲ್ಲ. ಇವರು ಯಾರೋ ಬಂದಿದ್ದಾರೆ, ಅವರು ಬ್ರಿಟಿಷ್ ಅವರು ರೂಲ್ ಮಾಡಿದ್ದಾರೆ, ಅದು ಬೇರೆ ವಿಷಯ. ನಮ್ಮ ಮನೆಯಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಸಾಮಾಜಿಕ ನ್ಯಾಯ ಇದೆ, ವಿಜ್ಞಾನ ಇದೆ. ಅವರು ಪೂಜಾ ಮಾಡುವಾಗ ಅವರೆಲ್ಲ ಹೇಳ್ತಾರೆ ಅಪೌಪಸ್ಪೃಶ್ಯ ಹ್ಯಾಂಡ್ ವಾಶ್ ಅಂತ ಹೇಳ್ತಾರೆ. ನಮ್ಮ ಪೂಜೆಗಳೆಲ್ಲ ಕೈಯೆಲ್ಲ ಶುದ್ಧ ಮಾಡಿಕೊಳ್ಳ್ರಿ. ಈ ಮಹಾಮಾರಿ ಕೊರೋನಾ ಸಮಯದಲ್ಲಿ ಹೇಳ್ತಾರೆ ಅವರು ಶುದ್ಧವಾಗಿ ಮಾಡಿಕೊಳ್ಳಂತ. ಇದೆಲ್ಲ ನಮ್ಮ ಪೂಜಾ ಸಂಪ್ರದಾಯಗಳದೇ ಇದೆ. ಅಪೌಪಸ್ಪೃಶ್ಯ ಅವರು ಪುರೋಹಿತರು ನೀರು ಕೊಡ್ತಾರೆ, ಎಲ್ಲ ಮಾಡ್ತೀವಿ. ಇದೆಲ್ಲ ನಮ್ಮ ವೇದದಲ್ಲಿ ಇದೆ. ನಾಪ್ಸು ಮೂತ್ರಪುರೀಶಂ ಕುರ್ಯಾತ್ ನ ನಿಷ್ಠೀವೇತ್ ನ ವಿವಸನ ಸ್ನಾಯಾತ್. ಇದೆಲ್ಲ ಸ್ವಚ್ಛ ಭಾರತ್ ಅಂತ ಈ ಸಮಯದಲ್ಲಿ ಹೇಳ್ತಾರೆ. ಇದೆಲ್ಲ ನಮ್ಮ ವೇದದಲ್ಲೇ ಇದೆ. ಅದಕ್ಕೋಸ್ಕರವಾಗಿ ನಮ್ಮ ವೇದ ಶಾಸ್ತ್ರಗಳೆಲ್ಲ ಒಂದು ವಿಜ್ಞಾನ, ಒಂದು ಸೈನ್ಸ್. ಅದು ವೇದ ಅಂದರೆ ಅದು ಸೈನ್ಸು. ವೇದ ವಿಶ್ವಾಸ, ಫೈತ್. ವೇದ ವಿಕಾಸ. ಎಲ್ಲರಿಗೂ ಕೊಡ್ರಿ, ನೀರು ಕೊಡ್ರಿ, ಅನ್ನದಾನ ಮಾಡ್ರಿ. ಈ ಥರ ನಮ್ಮ ದೇಶದಲ್ಲಿ ಎಲ್ಲರೂ ಸುಖವಾಗಿ ಇರಬೇಕು ಅಂತ ವಿಶಾಲ ಹೃದಯವಾದಂತಹ ಒಂದು ಸಂಸ್ಕೃತಿ ನಮ್ಮ ವೇದ. ಅದಕ್ಕೋಸ್ಕರವಾಗಿ ನಾವು ವೇದ ಮಾರ್ಗವನ್ನು ಸಂರಕ್ಷಣೆ ಮಾಡಬೇಕು. ವೇದ ಮಾರ್ಗವನ್ನು ನಾವು ಸಂರಕ್ಷಣೆ ಮಾಡಿದರೆ ಎಲ್ಲರಿಗೂ ಇದು ಉದ್ಯೋಗ ಸಿಕ್ಕುತ್ತದೆ, ಎಲ್ಲರಿಗೂ ಇದು ಸುಭಿಕ್ಷವಾಗಿ ಆರೋಗ್ಯ ಮತ್ತು ಎಲ್ಲ ಸರ್ವ ಹಿತ ಆಗುತ್ತದೆ. ಅದಕ್ಕೋಸ್ಕರವಾಗಿ ಇದು ವೆಲ್ಫೇರ್. ವೇದ ಅಂದರೆ ವೆಲ್ಫೇರ್, ಎಲ್ಲರಿಗೂ ಸುಖ, ಶಾಂತಿ. ಮನಸ್ಸಲ್ಲಿ ಶಾಂತಿ ಇರಬೇಕು, ಬಾಹ್ಯ ಪ್ರಪಂಚದಲ್ಲಿ ಕೂಡ ಶಾಂತಿ ಇರಬೇಕು. ಆ ಥರ ಅನೇಕ ಕಾರ್ಯಕ್ರಮವನ್ನು ಇನ್ಕ್ಲೂಸಿವ್ ಗ್ರೋತ್. ನಾವು ಇಲ್ಲಿಂದ ಎಡನೀರು ಹೋಗ್ತೀವಿ, ಅಲ್ಲಿ ಮತ್ತು ಉಡುಪಿ ಹೋಗಿ ದರ್ಶನ ಎಲ್ಲ ಮಾಡಿಕೊಳ್ತೀವಿ. ಈ ಸಮಯದಲ್ಲಿ ನಾವು ಇಲ್ಲಿ ಬರುವುದು ಮನಸ್ಸಿಗೆ ಸಂತೋಷ ಆಯಿತು. ಸ್ವಲ್ಪ ಸಮಯ ಆಯಿತು. ಈ ಸಂದರ್ಭದಲ್ಲಿ ನಾವು ಬಂದಿದ್ದೀವಿ. ಅಶ್ವಿನಿ ನಕ್ಷತ್ರ, ಕಾರ್ತಿಕ ಮಾಸ, ಪೂರ್ಣಿಮಾ, ಈ ಅನ್ನಾಭಿಷೇಕ ಸಮಯದಲ್ಲಿ ಈ ಅನ್ನದಾನ ಈ ಶಾಲವನ್ನು ಆಸೀನರಾಗಿ ಸುಸಜ್ಜಿತ, ಅವರು ಏನು ಕಾರ್ಯಕ್ರಮ ಮಾಡಿದ ವೀರೇಂದ್ರ ಹೆಗ್ಡೆ ಅವರು ಸುಸಜ್ಜಿತರಾಗೇ ಮಾಡ್ತಾರೆ. ಅದು ವೆಲ್ ಪ್ಲ್ಯಾಂಡ್, ವೆಲ್ ಕೂಡ ಪ್ಲ್ಯಾಂಡ್. ಇಲ್ಲಿ ವೆಲ್ಲು ಇದೆ, ಪೂಜೆಗೋಸ್ಕರವಾಗಿ, ಅಭಿಷೇಕಗೋಸ್ಕರವಾಗಿ ನೀರು ತಗೊಳ್ತೀವಿ. ವೆಲ್ ಪ್ಲ್ಯಾಂಡ್ ಅವರು ಮಾಡ್ತಾರೆ. ಆ ಥರ ಈ ಕಾರ್ಯಕ್ರಮವೆಲ್ಲ ನೋಡಿ ಯಾರಿಗೆ ಏನು ಬೇಕೋ ಅದು ಪ್ರೋಆ್ಯಕ್ಟಿವ್ ಆ್ಯಂಡ್ ಒರಿಜಿನಲ್ ಥಿಂಕಿಂಗ್. ಇದು ಅವಶ್ಯಕತೆ ಅಂತ ಹೇಳುವುದಕ್ಕೆ ಅವಶ್ಯಕತೆ ಇಲ್ಲ. ಅವರೇ ಎಲ್ಲ ನೋಡಿ ಪ್ರಜೆಗೋಸ್ಕರವಾಗಿ ಇದು ವಿದ್ಯಾ, ಈ ಥರ ಇದು ಲೋನ್ ಕೊಡುವುದು, ಲೋನ್ ವಾಪಸ್ಸು ಯಾರು ಕೊಟ್ಟಿದ್ದಾರೋ, ಈ ಥರ ಒಂದು ಕಾರ್ಯಕ್ರಮವನ್ನು ನಮ್ಮ ಗುರುಗಳು ಕಂಚಿಯಲ್ಲಿ ಮಾಡಿದ್ದಾರೆ. ನಮ್ಮ ಜಯೇಂದ್ರ ಸರಸ್ವತಿ ಸ್ವಾಮಿಗಳವರು ಭೈರವನ್ ಸಿಂಗ್ ಶಕಾವತ್ ಅವರನ್ನು ಕರೆದು ಯಾರೆಲ್ಲ ಲೋನ್ ವಾಪಸ್ ಕೊಟ್ಟಿದ್ದಾರೋ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ. ಆ ಥರ ಇವತ್ತು ಬೆಳಗ್ಗೆ ಇವರು ಎಲ್ಲರನ್ನು ಕರೆದು
ಇದು 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 ಬಿಗ್ ಸೈಜ್, ಅದು ದೊಡ್ಡ ಪ್ರಮಾಣದಲ್ಲಿ ಈ ಥರ ಚೆನ್ನಾಗಿ ಕೆಲಸ ಆಯಿತು. ಬೆಳಗ್ಗೆ ಆರ್ಥಿಕ ವಿಕಾಸ, ಸಾಯಂಕಾಲ ಆಧ್ಯಾತ್ಮಿಕ ವಿಕಾಸ. ಈ ಥರ ನಮ್ಮ ದೇಶದಲ್ಲಿ ಅನ್ನದಾನ ಮಾಡುವುದು ಅದು ಕರ್ನಾಟಕಕ್ಕೆ ಸ್ವಭಾವ. ಎಲ್ಲ ಕಡೆ ಮಾಡ್ತಾರೆ ಅನ್ನದಾನ. ನಮ್ಮ ದಕ್ಷಿಣ ದೇಶದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ವಿಶೇಷ ಇದೆ. ತಮಿಳುನಾಡಲ್ಲಿ ಅಧ್ಯಯನ ಓದಬೇಕು, BA, BCom, MA, PhD, ಡಾಕ್ಟ್ರೇಟು ಓದಬೇಕು ಅವರಿಗೆ. ಅವರು ಅದು ಡಿಗ್ರಿ ಅದು ಮುಖ್ಯ ಅವರಿಗೆ, ಅಧ್ಯಯನ ಅಲ್ಲಿ ಮುಖ್ಯ. ಆಂಧ್ರ ದೇಶದಲ್ಲಿ ಆಚಾರ ಮುಖ್ಯ, ಸ್ನಾನ ಮಾಡುವುದು, ಮೌನ, ಈ ಥರ ಅವರದು ಆಚಾರ ಇದೆ. ಕೇರಳದಲ್ಲಿ ಅಭಿಮಾನ, ಎಲ್ಲರಿಗೂ ಸಹಾಯ ಮಾಡುವುದು. ಜಾತಿ ಮತ ಇದು ಬೇರೆ ಬೇರೆ ಇದ್ದರೆ ಕೂಡ ಮಲಯಾಳಂ ಪರಂಜ ಮದಿ ಅವರು ನಮ್ಮ ಅಲ್ಲಿ ಅವರು ಜಾಬು ಯಾರೆಲ್ಲ ಓದಿದಾರೋ ಓದಿಲ್ಲ ಎಲ್ಲರಿಗೂ ಡೆಲ್ಲಿಯಲ್ಲಿ ಬಾಂಬೆಯಲ್ಲಿ ಎಲ್ಲ ಕೆಲಸ ಎಲ್ಲ ಅವರು ಶಿಫಾರಸು ಮಾಡಿ ವ್ಯವಸ್ಥೆ ಮಾಡ್ತಾರೆ. ಅಭಿಮಾನ ಅದೇ ಇದೆ. ಅಧ್ಯಯನ, ಅಭಿಮಾನ, ಆಚಾರ. ಕನ್ನಡ ದೇಶದಲ್ಲಿ ಅನ್ನದಾನ ಅದು ವಿಶೇಷ. ಅನ್ನದಾನ ತಾವು ಮನೆಗೆ ಹೋಗಿರಿ, ಮಠಕ್ಕೆ ಹೋಗಿರಿ, ದೇವಸ್ಥಾನಕ್ಕೆ ಬಂದ್ರಿ, ಇಲ್ಲಿ ಬಂದ ರಾತ್ರಿ ಬಂದಾಗ ಕೂಡ ಏನೋ ಒಂದು ಫಲಹಾರ ಮಾಡಿ ಅವರು ಕೊಡ್ತಾರೆ. ಆ ಥರ ಅನ್ನದಾನಕ್ಕೆ ಇದು ಮುಖ್ಯ ರಾಜ್ಯವಾಗಿ ಇಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲ ಕಡೆ, ಉಡುಪಿ, ಇಲ್ಲಿ ನಮ್ಮ ಎಲ್ಲ ಜಾಗದಲ್ಲಿ ಅನ್ನದಾನ ವಿಶೇಷವಾಗಿ ತಾವು ಮಾಡ್ತೀರಿ. ಇಲ್ಲಿ ಇವರು ಧರ್ಮಾಧಿಕಾರಿಗಳು ಮಾತ್ರ ಇಲ್ಲ, ಧರ್ಮಾಧಿಕಾರಿ ಮತ್ತು ದಾನಾಧಿಕಾರಿ ಕೂಡ. ಈ ಥರ ವೀರೇಂದ್ರ ಹೆಗ್ಡೆ ಅವರು ಧರ್ಮಾಧಿಕಾರಿ ಮತ್ತು ದಾನಾಧಿಕಾರಿ. ನಾವು ಅದು ಫೈಲೆಲ್ಲ ನೋಡಿದ್ವಿ. ಇಲ್ಲಿ ಇಲ್ಲ ವಿಲೇಜು ರೂರಲಲ್ಲಿ ಮಂಟಪ ಮಾಡುವುದಕ್ಕೆ, ಬೇರೆ ಬೇರೆ ವಿಷಯಕ್ಕೆ ಮಾಡುವುದಕ್ಕೆ. ಸಾಮಾನ್ಯವಾಗಿ ಇದು ಲೋಕದಲ್ಲಿ ಫೋಟೋಗ್ರಾಫಿ ಮಾಡ್ತಾರೋ, ವಿಡಿಯೋ ಮಾಡ್ತಾರೋ ಆ ಥರ ಕೆಲಸಕ್ಕೆ ಸಹಾಯ ಮಾಡುವವರು ಇದ್ದಾರೆ. ಏನು ನಮ್ಮದ ಸಾಂಸಾರಿಕ ಜೀವನದಲ್ಲಿ ಔರ್ಧ್ವದೇಹಿಕ ಅಂತ ಏನು ಹೇಳ್ತಾರೋ, ರುದ್ರಭೂಮಿ ಅಂತ ಹೇಳ್ತಾರೋ, ಅದನ್ನು ಕೂಡ ಸರಿಯಾಗಿ ಮಾಡಬೇಕಂತ ಉದ್ದೇಶದಿಂದ ಇವರು ಅಲ್ಲಿ ಕೂಡ ಹಣ ಎಲ್ಲ ಕೊಟ್ಟು ಆ ಥರ ರಿಯಲ್ ರೂರಲ್ ಸರ್ವೀಸ್ ಆ ಥರ ಇವರೆಲ್ಲ ನೋಡಿ ಮಾಡಿದ್ದಾರೆ. ಅದು ನೇಚುರೋಪತಿ, ಆಯುರ್ವೇದ, ಈ ಥರ ಇದು ಅಭೂತವಾದ ಇದೆಲ್ಲ ಸಾಹಸ ಇರಬೇಕು. ಎದು ಸಹಜವಾಗಿ ಎಲ್ಲರೂ ಮಾಡ್ತಾರೋ ಅದು ಮಾಡುವುದು ಸುಲಭ. ಎಲ್ಲಿ ಚಾಲೆಂಜಸ್ ಇದೋ, ಎಲ್ಲಿ ನೀಡ್ ಇದೋ, ಅವಶ್ಯಕತೆ ಇದೋ ಅದು ನೋಡಿ ಕೆಲಸ ಮಾಡುವುದು ನಮಗೆ ಅದು ದೊಡ್ಡ ವಿಷಯ. ಆ ಥರ ಇವರು ದಾನಾಧಿಕಾರಿಗಳಾಗಿ ಅವರಿಗೆಲ್ಲ ಮಂಟಪ ಮಾಡುವುದಕ್ಕೆ 10 ಲಕ್ಷ 2 ಲಕ್ಷ ಆ ಥರ ಬೇರೆ ಬೇರೆ ಡೊನೇಷನ್ಲ ಕೊಟ್ಟು ಈ ಥರ ಮಾಡ್ತಾರೆ. ದಾನಾಧಿಕಾರಿ ಮತ್ತು ಧರ್ಮಾಧಿಕಾರಿ ಇಲ್ಲಿ ಧರ್ಮಸ್ಥಳದಲ್ಲಿ చాలా ಕೆಲಸ ಮಾಡ್ತಾರೆ. ನಾವು ಇಲ್ಲಿ ಬರುವುದು ಅಷ್ಟು ಪರಿಚಯ ಇಲ್ಲ ನಮಗೆ. ಏದೋ 20 ವರ್ಷ ಮುಂಚೆ ನಾವು ಗುರುಗಳ ಜೊತೆಯಲ್ಲಿ ಇಲ್ಲಿ ಬಂದಿದ್ದೀವಿ. ಈ ಸಮಯದಲ್ಲಿ ಎಲ್ಲ ನೋಡಿದ್ವಿ. ಬಹಳ ಪ್ರಸನ್ನರಾಗಿ ಇವರಿಗೆ ಈ ಥರ ಇವರು ಎಲ್ಲರನ್ನು ಸೇರಿಸ್ಕೊಂಡು ಇನ್ಕ್ಲೂಸಿವ್ ಗ್ರೋತ್ ಅಂತ ಹೇಳ್ತಾರೆ. ಇವರು ವಿಕಾಸ ಸ್ಕೀಮಲ್ಲಿ ಯಾರನ್ನೂ ಬಿಡುವುದಿಲ್ಲ. ಹೆಣ್ಮಕ್ಳಿಗೋಸ್ಕರವಾಗಿ ಮಾಡಿದ್ದಾರೆ, ಯಾರು ಕೆಲಸ ಮಾಡ್ತಾರೋ ಅವ್ರಿಗೋಸ್ಕರವಾಗಿ, ಯಾರು ಗಾಯಕರು ಇದ್ದಾರೋ, ಯಾರು ಯಕ್ಷಗಾನ ಮಾಡ್ತಾರೋ ಎಲ್ಲರಿಗೂ ಕೂಡ ಒಂದು ಸನ್ಮಾನ. ಆ ಥರ ಸರ್ವಜನ ಹಿತಾಯ ಇವರು ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ನೋಡಿ ನಾವು ನಮ್ಮ ವೀರೇಂದ್ರ ಹೆಗ್ಡೆ ಅವರನ್ನು ಭವಿಷ್ಯದಲ್ಲಿ ಕೂಡ ಈ ಥರ ಸೇವೆ ಮಾಡಬೇಕಂತ ಉದ್ದೇಶದಿಂದ ಮಲೆನಾಡು ರತ್ನ ಅಂತ ಒಂದು ಬಿರುದು ಕೊಟ್ಟು ಇವರು ಜನಾರ್ದನಕ್ಕೆ ಭವಿಷ್ಯದಲ್ಲಿ ಕೂಡ ಈ ಥರ ಸೇವೆ ಮಾಡಬೇಕಂತ ನಮ್ಮ ಚಂದ್ರಮೌಳೇಶ್ವರ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಅವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಹರ ಹರ ಶಂಕರ, ಜಯ ಜಯ ಶಂಕರ.
ಪೀಠಂ ಕಾಂಚೀಪುರಂ ಬ್ಲೆಸ್ಸಸ್ ಶ್ರೀ ವೀರೇಂದ್ರ ಹೆಗ್ಗಡೆ, ಧರ್ಮಾಧಿಕಾರಿ ಶ್ರೀ ಮಂಜುನಾಥ ಸ್ವಾಮಿ ಟೆಂಪಲ್ ಶ್ರೀ ಕ್ಷೇತ್ರ ಧರ್ಮಸ್ಥಳ, ದ ಆನರ್ ಮಲ್ನಾಡು ರತ್ನ ಫಾರ್ exemplary ಸೇವಾ ಟು ಜನತಾ ಆ್ಯಂಡ್ ಜನಾರ್ದನ್, ಹೋಲಿ ಕ್ಷೇತ್ರ ಆಫ್ ಧರ್ಮಸ್ಥಳ ಆ್ಯಂಡ್ ಇಟ್ಸ್ ಸರೌಂಡಿಂಗ್ regions, Camp ಧರ್ಮಸ್ಥಳ. ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಧನ್ಯವಾದ ಸಮರ್ಪಣೆಯನ್ನು ಮಾಡಲಿದ್ದಾರೆ ಶ್ರೀ ಅನ್ನಪೂರ್ಣ ಛತ್ರದ ಮ್ಯಾನೇಜರ್ ಸುಬ್ರಹ್ಮಣ್ಯ ಪ್ರಸಾದ್ ಅವರು. ಸುಸಜ್ಜಿತ ಆಸನದ ವ್ಯವಸ್ಥೆಗಳೊಂದಿರುವ ಭೋಜನಾಲಯದ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾಗಿ ಶ್ರೀ ಕಂಚಿ ಕಾಮಕೋಟಿ ಪೀಠಾಧಿಪತಿ ಜಗದ್ಗುರುಗಳು ಪೂಜ್ಯ ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಮಹಾಸ್ವಾಮೀಜಿ ಶ್ರೀ ಕಂಚಿ ಕಾಮಕೋಟಿ ಪೀಠಂ ಇವರು ತಮ್ಮ ಆಶೀರ್ವಚನದಲ್ಲಿ ಅನ್ನದಾನ ವಿಶೇಷವಾದುದು, ನಮ್ಮ ಜೀವನದಲ್ಲಿ ವಿಕಾಸ ಇರಬೇಕು, ಕಷ್ಟ ಇರಬಾರದು, ಲಕ್ಷ್ಮಿ ಇರಬೇಕಾದಲ್ಲಿ ಆಲಸ್ಯ ಇರಬಾರದು, ಬಡವರ ಬಗ್ಗೆ ಪ್ರೀತಿ ಇರಬೇಕು, ನಮ್ಮ ವಿದ್ಯೆ ಬುದ್ಧಿ ಶಕ್ತಿಯನ್ನು ದೇಶಕ್ಕಾಗಿ ಬಳಸಬೇಕು ಅನ್ನುವಂತಹ ಸಂದೇಶವನ್ನು ನೀಡಿದ್ದಾರೆ. ಪರಮ ಪೂಜ್ಯರು ಪ್ರವೇಶದ ನಂತರ ಒಂದು ರೀತಿಯಲ್ಲಿ ಒಂದು ದೈವಿ ಶಕ್ತಿ ಬಂದ ರೀತಿಯಲ್ಲಿ ನಮಗೆಲ್ಲ ಅರಿವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಕ್ಷೇತ್ರಕ್ಕೆ ಆಗಮಿಸಿ ಅವರು ಆಶೀರ್ವಾದವನ್ನು ನೀಡಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಗೌರವದ ಕೃತಜ್ಞತೆಯನ್ನು ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಈ ಒಂದು ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಜಗದ್ಗುರುಗಳು, ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಶ್ರೀಪಾದಂಗಳವರು, ಶ್ರೀ ಎಡನೀರು ಮಠ ಕಾಸರಗೋಡು. ಇವರು ಅನ್ನದಾನ ಎಂದರೆ ನೆನಪಾಗುವುದು ಧರ್ಮಸ್ಥಳ. ಧಾರ್ಮಿಕ ಸಾಮಾಜಿಕ ಕ್ಷೇತ್ರಕ್ಕೆ ಧರ್ಮಸ್ಥಳದ ಕೊಡುಗೆ ಅಪಾರ ಅನ್ನುವಂತಹ ಸಂದೇಶವನ್ನು ನೀಡಿದ್ದಾರೆ. ಕ್ಷೇತ್ರದ ಎಲ್ಲ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರೀತಿ ಉಳ್ಳವರು, ಪೂಜ್ಯರ ಬಗ್ಗೆ ಕ್ಷೇತ್ರದ ಬಗ್ಗೆ ಅಭಿಮಾನ ಉಳ್ಳವರು. ಅವರಿಗೆ ನಾನು ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ಭಕ್ತಿಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರು. ತೃಪ್ತಿಯಾಗಿ ಅನ್ನಪ್ರಸಾದ ಸ್ವೀಕರಿಸಿ ಹೋಗಬೇಕು ಎಂಬುದು ನಮ್ಮ ಉದ್ದೇಶ. ಕಲೆ, ನೃತ್ಯ, ಸನಾತನ ಸಂಸ್ಕೃತಿಯ ಸಂಸ್ಕಾರದ ಉಳಿವಿಗೆ ಕಂಚಶ್ರೀಗಳ ಕೊಡುಗೆ ಅಪಾರವಾಗಿದೆ ಅನ್ನುವಂತಹ ಸಂದೇಶದೊಂದಿಗೆ ನಮಗೆ ಅನುಗ್ರಹ ಭಾಷಣವನ್ನು ಮಾಡಿದ್ದಾರೆ. ಪರಮ ಪೂಜ್ಯರಿಗೆ ನಾನು ಎಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ವೇದಿಕೆಯಲ್ಲಿ ಶ್ರೀ ಪ್ರತಾಪ್ ಸಿಂಹ ನಾಯಕರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಬೆಳ್ತಂಗಡಿ ಇವರು ಉಪಸ್ಥಿತರಿದ್ದರು. ಹಾಗೆ ಶ್ರೀ ಹರೀಶ್ ಕುಮಾರ್ ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದವರು ಶ್ರೀ ಸುರೇಂದ್ರ ಕುಮಾರ್ ಉಪಾಧ್ಯಕ್ಷರು, SDMC ಎಜುಕೇಷನ್ ಸೊಸೈಟಿ ಉಜಿರೆ, ಇವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರು ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮೆಲ್ಲರ ಪ್ರೇರಕ ಶಕ್ತಿ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಉಪಾಧ್ಯಕ್ಷರು, SDMC ಎಜುಕೇಷನ್ ಸೊಸೈಟಿ ಉಜಿರೆ, ಇವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮೊಟ್ಟಿಗೆ ಉಪಸ್ಥಿತಿರುವಂತರು ಮಾತೃಶ್ರೀ ಹೇಮಾವತಿ ಹೆಗಡೆಯವರು, ಅಧ್ಯಕ್ಷರು ಸಿರಿ ಗ್ರಾಮಾಭಿವೃದ್ಧಿ ಯೋಜನೆ, ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಭಕ್ತಿಯ ಪ್ರಣಾಮವನ್ನು ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೆ ಶ್ರೀಯುತ ಶ್ರೇಯಸ್ ಕುಮಾರ್ ಅವರು ಕೂಡ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೆ ಶ್ರುತಾ ಅಮ್ಮನವರು ಕೂಡ ಕಂಚಿ ಮಠದಿಂದ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಗೌರವ ಶಾಲು ಹಾಕಿ ಸನ್ಮಾನ, ಹಾಗೆ ಶ್ರೀ ಡಿ ಸುರೇಂದ್ರ ಕುಮಾರ್ ಕೂಡ ಅವರ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ವೇದಿಕೆ ನಮ್ಮ ಕಾರ್ಯಕ್ರಮದ ಮುಂಭಾಗದಲ್ಲಿ ಉಪಸ್ಥಿತರಿದ್ದವರು ಶ್ರೀ ಧರ್ಮಸ್ಥಳ ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿಗಳಾದಂತಹ ಸತೀಶ್ ಚಂದ್ರ ಅವರು, ಹಾಗೆ ಗ್ರಾಮಾಭಿವೃದ್ಧಿ ಯೋಜನೆಯ CEO ಆದಂತಹ ಶ್ರೀಯುತ ಅನಿಲ್ ಕುಮಾರ್ ಅವರು, SDM ಆಸ್ಪತ್ರೆಯ ನಿರ್ದೇಶಕರು, ಕ್ಷೇತ್ರದ ಎಲ್ಲ ವಿಭಾಗದ ಮುಖ್ಯಸ್ಥರು, ಬೇರೆ ಬೇರೆ ಭಾಗದಿಂದ ಬಂದಂತಹ ವೇದ ಪಾಠಶಾಲೆಯ ಎಲ್ಲ ಶಿಷ್ಯ ವರ್ಗದವರು,
ಹಾಗೆ ವಿಶೇಷವಾಗಿ ಮಾಧ್ಯಮ ಮಿತ್ರರು, ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರು ಕೂಡ ಕ್ಷೇತ್ರದ ಎಲ್ಲ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವಲ್ಲಿ ಅತ್ಯಂತ ದೊಡ್ಡ ಕೊಡುಗೆಯನ್ನು ನೀಡಿದವರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶ್ರೀ ಕಂಚಿ ಕಾಮಕೋಟಿ ಪೀಠದ ಎಲ್ಲ ಮುಖ್ಯಸ್ಥರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಊರಿನ ಪರ ಊರಿನ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಪ್ರತ್ಯಕ್ಷ ಪರೋಕ್ಷವಾಗಿ ಭಾಗವಹಿಸಿದಂಥ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಬಂದಂತಹ ಎಲ್ಲ ಅತಿಥಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಮಹೋತ್ಸವದ ಕೆಳಭಾಗದಲ್ಲಿ ಮಾಡಿರುತ್ತೇವೆ, ಅದನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಂಡು, ಹಾಗೆ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಹಾಕಲಿಕ್ಕೆ ಕಂಚಿ ಕಾಮಕೋಟಿ ಸ್ವಾಮೀಜಿಗಳಿಗೆ, ಪರಮಾಚಾರ್ಯರಿಗೆ ನಾನು ಈ ಸಂದರ್ಭದಲ್ಲಿ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ ಅವರಲ್ಲಿ ನಾನು ಅನುಮತಿಯನ್ನು ಕೇಳ್ತಾ ಇದ್ದೇನೆ. ವಂದನೆಗಳು. ಜೈ ಹಿಂದ್, ಜೈ ಧರ್ಮಸ್ಥಳ. ಪೂಜ್ಯ ಶ್ರೀಗಳು ಅರ್ಪಣೆಗೊಳಿಸಿದರು. ಶ್ರೀ ವೀರೇಂದ್ರ ಹೆಗಡೆಯವರಿಗೆ ಮಲೆನಾಡು ರತ್ನ ಅನ್ನೋದಾಗಿ ಬಿರುದನ್ನು ನೀಡಿ ಅವರು ಅನುಗ್ರಹಿಸಿದರು. ಅದಕ್ಕೆ ಧರ್ಮಸ್ಥಳದ ಅಭಿವೃದ್ಧಿಯಲ್ಲಿ ಪೂರ್ವ ಶಿಲ್ಪಿಗಳಾದಂಥ ಕೀರ್ತಿಶೇಷ ಶ್ರೀ ರತ್ನವರ್ಮ ಹೆಗಡೆಯವರು, ಪೂಜ್ಯ ಶ್ರೀಗಳು ಅದನ್ನು ಈಗ ಹೇಳಿದರು ಅವರ ಮಾತಿನಲ್ಲಿ. ವೀರೇಂದ್ರ ಹೆಗಡೆಯವರ ತೀರ್ಥರೂಪರು, ಇಲ್ಲಿರುವ ಹರ್ಷೇಂದ್ರ ಕುಮಾರ್ ಮತ್ತು ಸುರೇಂದ್ರ ಕುಮಾರ್ ಅವರ ತೀರ್ಥರೂಪರು. ಆ ರೀತಿಯಲ್ಲಿ ಇವತ್ತು ನೀಡಿದಂತಹ ಮಲೆನಾಡು ರತ್ನ ಅನ್ನುವಂತಹ ಈ ಬಿರುದು ಕೀರ್ತಿಶೇಷರಾದ ರತ್ನವರ್ಮ ಹೆಗಡೆಯವರಿಗೂ ಮತ್ತು ಇವತ್ತಿರುವಂತಹ ವೀರೇಂದ್ರ ಹೆಗಡೆಯವರಿಗೂ ಜಂಟಿಯಾಗಿ ನೀಡಿದಂಥ ಒಂದು ಪ್ರಸಾದ ಅನ್ನೋದಾಗಿ ತಿಳಿಸಿದರು.